ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಚಿದಾನಂದ್. ತುಳುನಾಡಿನಲ್ಲಿ ಸಖತ್ ಹವಾ ಎಬ್ಬಿಸಿ ಕನ್ನಡ ಅನೇಕ ತುಳು ಸಿನಿಮಾಗಳಲ್ಲಿ ನಾಯಕನಾಗಿ ನಟಿಸಿ ಬಿಗ್ ಬಾಸ್ ಕನ್ನಡ ಸೀಸನ್ 9ರ ಟ್ರೋಫಿಯನ್ನ ಮೇಲೆತ್ತಿರುವಂತಹ ಡ್ಯಾನ್ಸ್ ಕಿಂಗ್ ಕರಾವಳಿಯ ರೂಪೇಶ್ ಶೆಟ್ಟಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ರೂಪೇಶ್ ಶೆಟ್ಟಿ ಅವರ ಬಹುನಿರೀಕ್ಷಿತ ಚಿತ್ರವಾದ ಅಧಿಪತ್ರ ಸಿನಿಮಾ ಇನ್ನು ಕೆಲವೇ ಗಂಟೆಗಳಲ್ಲಿ ತೆರೆ ಕಾಣಲಿದೆ. ಆ ಒಂದು ಚಿತ್ರದ ಬಗ್ಗೆ ಮತ್ತು ಹಲವಾರು ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಬಗ್ಗೆ ಮಾತನಾಡಲು ಇವರು ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಕೆಲ ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಬಗ್ಗೆ ಮಾತಾಡ್ಸ್ಕೊಂಡು ಬರೋಣ. ರೂಪೇಶ್ ಶೆಟ್ಟಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಆರಾಮ, ನೀವು? ಓಕೆ, ಸೂಪರ್ ಆಗಿದ್ದೀನಿ. ಈಗಾಗಲೇ ನಿಮ್ಮ ಅಧಿಪತ್ರ ಸಿನಿಮಾ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಹೇಗಿದೆ ಪ್ರಚಾರ ಅಂತ ಹೇಳಿ? ಪ್ರಚಾರ ಖಂಡಿತ ನಮ್ಮಿಂದ ಯಾವ್ಯಾವ ಆಂಗ್ಲಲ್ಲಿ ಮಾಡ್ಬೋದು ಅದೆಲ್ಲ ಮಾಡ್ತಾ ಇದ್ದೀವಿ. ಆನ್ಲೈನ್ ಮೇನ್ಲಿ ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾ ಆ್ಯಂಡ್ ಆಫ್ಲೈನು ಮಾಡ್ತಾ ಇದ್ದೀವಿ. ಒಂದು ಸಿನಿಮಾ ಯಾವ ರೀತಿನಲ್ಲಿ ಪ್ರಚಾರ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ನಮ್ಮ ಸಿನಿಮಾದ TG ಯಾರಿದ್ದಾರೆ, ಟಾರ್ಗೆಟೆಡ್ ಆಡಿಯನ್ಸ್ ಯಾರಿದ್ದಾರೆ, ಸೊ ಅವ್ರನ್ನ ತಲುಪುವಂತಹ ಒಂದು ಪ್ರಯತ್ನದಲ್ಲಿ ಇದ್ದೀವಿ. ಆಲ್ಮೋಸ್ಟ್ ಆ ದಾರಿಯಲ್ಲಿ ನಾವು ಹೋಗ್ತಾ ಇದೀವಿ ಅಂತ ಅನ್ಕೋತಾ ಇದೀವಿ. ನಾಡಿದ್ದು ರಿಲೀಸ್ ಆದಾಗ ಎಕ್ಸಾಕ್ಟ್ ಪಿಕ್ಚರ್ ನಮಗೆ ಗೊತ್ತಾಗುತ್ತೆ ಎಷ್ಟು ರೀಚ್ ಆಗಿದೀವಿ ಅಂತ. ಓಕೆ, ಆ ಅಧಿಪತ್ರ ಸಿನಿಮಾ ಅಂತಂದ್ರೆ ಏನದ ಟೈಟಲ್ ಯಾಕೆ ಬಂತಂದ್ರೆ ಅದು ಬಿಟ್ಟು ಬೇರೆ ಇಷ್ಟ ಆಗ್ಲಿಲ್ವಾ? ಕೆಲವೊಂದಿಷ್ಟು ಜನರಿಗೆ ಕೂಡ ಹೆಸರು ಕರೀಲಿಕ್ಕೆ ಬಹಳಷ್ಟು ಕಷ್ಟ ಅಂತಿದೆ ಅಂತೇಳಿ ಕೇಳಲ್ಪಟ್ಟಿದೆ. ಕೆಲವೊಂದಿಷ್ಟು ಕಾಮೆಂಟ್ಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಓದಿದೆ. ಯಾಕೆ ಆ ಟೈಟಲ್ ಅಂತ ಹೇಳಿ? ಎಸ್, ಇದು ಆಕ್ಚುಲಿ ಎಕ್ಸಾಕ್ಟ್ ಆಗಿ ಡೈರೆಕ್ಟರ್ ಉತ್ತರ ಕೊಡಬಹುದು. ಬಟ್ ನನಗೆ ಗೊತ್ತಿರೋ ಪ್ರಕಾರ ಅಧಿಪತ್ರದಲ್ಲಿ ಎರಡು ವಿಷಯ ಇದೆ. ಒಂದು, ಅವ್ರು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮೇನ್ ರೀಸನ್ ಒಂದು ಓವರ್ ಆಲ್ ಸಿನಿಮಾ ಅಂತ ತಗೊಂಡಾಗ ಈ ಟೈಟಲ್ ಆಪ್ಟ್ ಆಗುತ್ತೆ. ಅಧಿಪತ್ರ ಅಂದ್ರೆ ಒಂದು ವಾರಂಟ್ ಅನ್ನೋಂಥ ಒಂದು ಮೀನಿಂಗ್ ಕೊಡುತ್ತೆ. ಇನ್ನು ಸಿನಿಮಾದ ಒಳಗಡೆ ನೋಡೋದಾದ್ರೆ ಆ ಅಧಿಪತ್ರ ಅನ್ನೋಂಥ 4 ಶಬ್ದಗಳಿಗೂ ಅಲ್ಲಿರುವಂತಹ ಕ್ಯಾರೆಕ್ಟರ್ಗಳಿಗೂ ಏನೋ ಒಂದು ಕನೆಕ್ಷನ್ ಇರುತ್ತೆ. ಸೊ ಸಿನಿಮಾ ನೋಡಿದಾಗ ಅದೊಂದು ಪರ್ಫೆಕ್ಟ್ ಬ್ಲೆಂಡ್ ಆಫ್ ಕ್ಯಾರೆಕ್ಟರ್ ಟು ದ ಟೈಟಲ್ ಅಂತ ಹೇಳ್ಬೋದು. ಸೊ ಒಟ್ಟಿನಲ್ಲಿ ಸುಮ್ಮನೆ ಅಲ್ಲಿ ಒಂದು ಟೈಟಲ್ ಇಟ್ಟಿಲ್ಲ, ಎಲ್ಲದಕ್ಕೊಂದು ಅರ್ಥ ಇದೆ ಸಿನಿಮಾ ಒಳಗಡೆ. ಈ ಸಿನಿಮಾ ನೋಡ್ತಾ ಇದ್ದೆ, ನೀವು ಪೊಲೀಸ್ ಅವತಾರದಲ್ಲಿ ಕಾಣ್ಕೊಳ್ತೀರಾ. ನಿಮ್ಮನ್ನ ನಾನು ತುಂಬಾ ಟೈಮ್ ನೋಡಿದಾಗ ನಿಮ್ಮ ಬಿಯರ್ಡ್ ಆಗಿರ್ಬೋದು, ನಿಮ್ಮ ಹ್ಯಾಂಡ್ಸಮ್ ಲುಕ್ ಆಗಿರ್ಬೋದು, ಆ ಕಟಿಂಗ್ ಸ್ಟೈಲ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈ ಒಂದು ಪೊಲೀಸ್ ಅವತಾರದಲ್ಲಿ ಕಾಣಲು ಅದನ್ನ ಎಷ್ಟು ಮಿಸ್ ಮಾಡ್ಕೊಂಡ್ರ ಅಂತ ಹೇಳಿ? ಖಂಡಿತ, ಅಂದ್ರೆ ಹ್ಯಾಂಡ್ಸಮ್ ಕಾಣ್ತಿಲ್ಲ ಅಂತ ಹೇಳ್ತಿದ್ದೀರಾ ನೀವು? ಅಲ್ಲ, ಸೂಪರ್ ಆಗಿ ಕಾಣ್ತಾ ಇದ್ದೀರಾ, ಬಟ್ ಆ ಪೊಲೀಸ್ ಗೆಟಪ್ ಅಲ್ಲಿ ಕಾಣ್ಬೇಕಾದ್ರೆ ಬೇರ್ಡ್ ತೆಗಿಬೇಕಾಗುತ್ತೆ, ಆ ಕಟಿಂಗ್ ಮಾಡಿಸ್ಬೇಕಾಗುತ್ತೆ. ಆ ಹೇರ್ ಸ್ಟೈಲ್ ಇಂದ ಬಿಟ್ಟು ಪೊಲೀಸ್ ಗೆಟಪ್ ಗೆ ಬಂದ್ರಲ್ಲ, ಅದು ಏನ್ ಡಿಫ್ರೆಂಟ್? ಅದೇ ನನಗೆ ಅದೇ ದೊಡ್ಡ ಚಾಲೆಂಜ್ ಇದ್ದಿದ್ದು. ಬಿಕಾಸ್ ಒಂದ್ 4-5 ವರ್ಷ ಆಗಿತ್ತು ನಾನು ಬಿಯರ್ಡ್ ಶೇವ್ ಮಾಡಿದೆ. ನನಗೆ ಗೊತ್ತೇ ಇರ್ಲಿಲ್ಲ ಸೊ ಹೇಗ್ ಕಾಣ್ತೀನಿ ನಾನು ವಿದೌಟ್ ಬಿಯರ್ಡ್ ಅಂತ. ಅದೊಂದು ಚಾಲೆಂಜ್ ಇತ್ತು. ಬಟ್ ನಾನು ಡೈರೆಕ್ಟರ್ಗೆ ಹೇಳಿದ್ದೆ ಫಸ್ಟ್, ನಾನು ಶೇವ್ ಮಾಡಿದ್ಮೇಲೆ ನೋಡ್ತೀನಿ, ನನಗೆ ಇನ್ನೂ ಏನಾದ್ರು ಚೇಂಜಸ್ ಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ಕೊಡಬೇಕು ಅಂತ. ಸೊ ಶೇವ್ ಮಾಡಿದ್ಮೇಲೆ ಗೊತ್ತಾಯ್ತು, ಇಲ್ಲ ಒಂದ್ ಸ್ವಲ್ಪ ಫಿಟ್ ಆಗ್ಬೇಕು ನಾನು ಇನ್ನೂ ಅಂತ. ಸೊ ಅದಕ್ಕೆ ಟೈಮ್ ತಗೊಂಡೆ. ನಾಟ್ ಓನ್ಲಿ ಬಿಯರ್ಡ್ ಮಾತ್ರ ಅಲ್ಲ, ಫಿಸಿಕಲಿ ಫಿಟ್ ಆಗ್ಬೇಕಾಗಿತ್ತು ಒಬ್ಬ ಪೊಲೀಸ್ ತರ ಕಾಣೋದಕ್ಕೆ. ಅಂಡ್ ಬಾಡಿ ಲ್ಯಾಂಗ್ವೇಜ್ ವೈಸ್ ಕೂಡ ನಾನೊಂದು ಸ್ವಲ್ಪ ಅದನ್ನ ಅಳವಡಿಸ್ಕೊಳ್ಬೇಕಾಗಿತ್ತು. ಸೊ ಅದಕ್ಕೊಂದು ಸ್ವಲ್ಪ ನಾವು ಸಮಯ ತಗೊಂಡು ಪ್ರಿಪೇರ್ ಆಗಿ ಶೂಟಿಗೆ ಹೋಗಿರೋವಂಥದ್ದು. ಅದಕ್ಕಿಂತ ಮುಂಚೆ ನಾನು ಒಂದು ತಮಿಳ್ ಸಿನಿಮಾ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನಾನು ಬಿಯರ್ಡ್ ಯಾವುದೇ ಕಾರಣಕ್ಕೂ ಆ ಶೂಟ್ ಮುಗಿಯೋ ತನಕ ತೆಗಿಯಂಗಿರ್ಲಿಲ್ಲ. ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಈ ಸಿನಿಮಾ ಮುಗಿದು ಮತ್ತೆ ಒಂದ್ 2 ತಿಂಗಳು ನಾನು ಬೇರೆ ಯಾವ ಸಿನಿಮಾನು ಮಾಡಕ್ ಆಗ್ತಿರ್ಲಿಲ್ಲ. ಬಿಕಾಸ್ ಬಿಯರ್ಡ್ ಬರಕ್ಕೆ 2 ತಿಂಗಳು ಬೇಕಾಗ. ಕಷ್ಟ ಅನಿಸ್ಲಿಲ್ವಾ ಆ ಟೈಮಲ್ಲಿ? ಇಲ್ಲ, ಪರ್ಸನಲಿ ನೋಡೋದಾದ್ರೆ ನನಗೆ ಕಷ್ಟ ಆಗುತ್ತೆ ಬಿಯರ್ಡ್ ರಿಮೂವ್ ಮಾಡೋದು. ಬಿಕಾಸ್ ನನಗೆ ಅದಕ್ಕೆ ನಾನು ಸೆಟ್ ಆಗಿದ್ದೀನಿ. ಬಟ್ ಸಿನಿಮಾ ಅಂತ ಬಂದಾಗ ಕಷ್ಟ ಇಲ್ಲದೆ ಸಿನಿಮಾ ಮಾಡಕ್ಕೆ ಆಗಲ್ಲ. ಕಷ್ಟ ಇಟ್ಸ್ ದ ಬೇಸಿಕ್ ವರ್ಡ್, ಕಷ್ಟ ಅನ್ನೋವಂಥದ್ದು. ಸೊ ಸಿನಿಮಾಗಳಿಗೆ ಏನ್ ಬೇಕಾದ್ರೂ ನಾವು ರೆಡಿ ಇರ್ತೀವಿ ಮಾಡೋದಕ್ಕೆ. ಒಂದ್ ಸಿನಿಮಾಗೋಸ್ಕರ ನಾನು ತುಂಬಾ ದಪ್ಪನೂ ಆಗಿದ್ದೆ, ಮಂಕುಬಾಯ್ ಅನ್ನೋಂಥ ಒಂದು ಸಿನಿಮಾಗೆ. ಸೊ ಅದು ಖುಷಿ ಕೊಡುತ್ತೆ. ಬಿಕಾಸ್ ಜನ ನೋಡಿ ಆ ಪಾತ್ರವಾಗಿ ಅವ್ರಿಗೆ ಕಂಡಾಗ ನಾವು ಮಾಡಿರುವಂತಹ ಒಂದು ಕೆಲಸ ಪರಿಪೂರ್ಣತೆಯನ್ನ ಕಾಣುತ್ತೆ. ಇವಾಗ ನಾನು ಸಿನಿಮಾದಲ್ಲೂ ಕೂಡ ರೂಪೇಶ್ ಶೆಟ್ಟಿ ಕಂಡ್ರೆ ಖಂಡಿತ ನಾನೇನೋ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಅರ್ಥ. ಸೊ ಅಲ್ಲಿ ನಾನು ಪೊಲೀಸ್ ಆಫೀಸರ್ ಆಗಿ ಕಾಣ್ತಾ ಇದ್ದೀನಿ ಅಂತಂದ್ರೆ ಏನೋ ನಾನು ಕರೆಕ್ಟ್ ಆಗಿ ಪ್ರಿಪೇರ್ ಆಗಿದ್ದೀನಿ ಅಂತ ಅರ್ಥ. ಈಗ ನಿಮ್ಮ ತುಳು ಸಿನಿಮಾದಲ್ಲಿ ಸರ್ಕಸ್ ಮೂವಿ, ಆ ಟೈಮಲ್ಲಿ ಕೂಡ ನಾನು ಟ್ರೇಲರ್ ಲಾಂಚ್ ಆಗೋ ಟೈಮಲ್ಲಿ ಅಲ್ಲೇ ಆಳ್ವಾಸ್ ಕಾಲೇಜಲ್ಲಿ ನೀವು ಲಾಂಚ್ ಮಾಡಿದ್ರಿ ಸರ್. ನೀವು ಕಲಿತಾ ಇದ್ರ ಅವಾಗ? ಅಲ್ಲೇ ಸ್ಟೂಡೆಂಟ್ ಆಗಿದ್ದೆ. ಆ ಶೂಟಿಂಗ್ ಕವರೇಜ್ ಕೂಡ ನಂದೇ ಇತ್ತು. ಸೊ ಟ್ರೇಲರ್ ಸಕ್ಸಸ್ ಆದಂತ ಸಮಯದಲ್ಲಿ ತುಂಬಾ ಸಿನಿಮಾ ಕೂಡ ರಿಲೀಸ್ ಆದ ಸಮಯದಲ್ಲಿ ತುಂಬಾ ಹಿಟ್ ಆಯ್ತು. ಸುಮಾರು 150 ಥಿಯೇಟರ್ಗಳಲ್ಲಿ ಅದು ರಿಲೀಸ್ ಆಯ್ತು. ಸೊ ಸರ್ಕಸ್ ಗಿಂತ ಈ ಅಧಿಪತ್ರ ಸಿನಿಮಾ ಹೇಗೆ ಸಕ್ಸಸ್ ಕಾಣುತ್ತೆ ಅಂತ ಹೇಳಿ? ನೋಡಿ, ಒಂದು ಸರ್ಕಸ್ ಅದು ನಾನೇ ಬರ್ದಿರೋ ಅಂಥದ್ದು, ನಾನೇ ಡಿರೆಕ್ಟ್ ಮಾಡಿರೋ ಅಂತ ನನ್ನ ಪ್ರೊಡಕ್ಷನ್ ಸಿನಿಮಾ ಅದು. ಸೊ ಇಲ್ಲಿ ನಾನು ಕೇವಲ ಕಲಾವಿದ ಮಾತ್ರ. ಸೊ ಅದು ನನ್ನ ಒಂದು ಕಲ್ಪನೆಯ ಸಿನಿಮಾ. ಸೊ ಇದು ನಮ್ಮ ಡೈರೆಕ್ಟರ್ ಚಯನ್ ಶೆಟ್ಟಿ ಅವರ ಕಲ್ಪನೆಯ ಸಿನಿಮಾ. ಸೊ ನಾನು ಅದರಲ್ಲಿ ಅವರ ಕಲ್ಪನೆಯಲ್ಲಿ ಒಂದು ಭಾಗವಾಗಿದ್ದೀನಿ. ಸೊ ಹಾಗಾಗಿ ಅದು ನನಗೆ ಡೆಫಿನೆಟ್ಲಿ ಖುಷಿ ಇದೆ. ಅಂಡ್ ಇಲ್ಲಿ ಸಕ್ಸಸ್ ಬಗ್ಗೆ ನನಗೆ ಯಾವುದೇ ಪ್ಯಾರಾಮೀಟರ್ ಇಲ್ಲ. ಬಿಕಾಸ್ ಸರ್ಕಸ್ ಕೂಡ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ.
ಬಟ್ ಎಲ್ಲಾ ಸಿನಿಮಾನು ನಾವು ಅಂತಲ್ಲ, ಯಾರೇ ಸಿನಿಮಾ ಮಾಡಿದ್ರು ಒದ್ದಾಟ ಮಾಡೋದು ಸಕ್ಸಸ್ಗೆ. ಓಕೆ ಬಟ್ ಅದು ಯಾವಾಗ ಸಿಗುತ್ತೆ, ಯಾವ ಸಿನಿಮಾಗ್ ಸಿಗುತ್ತೆ ಯಾರಿಗೂ ಗೊತ್ತಿಲ್ಲ. ಬಟ್ ಎಲ್ರು ನಾವೊಂದು ಅನ್ಕೊಳ್ಳೋದು, ನಾವು ಕರೆಕ್ಟ್ ಆಗಿ ಸಿನಿಮಾ ಮಾಡಿದೀವಿ, ಚೆನ್ನಾಗಿರೋ ಸಿನಿಮಾ ಮಾಡಿದೀವಿ, ಪ್ರಮೋಷನ್ ಚೆನ್ನಾಗಿ ಮಾಡಿದೀವಿ, ಸಕ್ಸಸ್ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಸೊ ಅದು ಕೈಯಲ್ಲಿರುವಂತದ್ದು ಜನರದ್ದು. ಸೊ ಅವರು ಯಾವ ಸಂಖ್ಯೆಯಲ್ಲಿ ನೋಡ್ತಾರೆ ಅದ್ರ ಮೇಲೆ ಸಕ್ಸಸ್ ಡಿಸೈಡ್ ಆಗುತ್ತೆ. ಬಟ್ ಸರ್ಕಸ್ಗೂ ಅಧಿಪತ್ರಕ್ಕೂ ಅಜಗಜಾಂತರ ಇದೆ. ಬಿಕಾಸ್ ಅದೊಂದು ಎಂಟರ್ಟೈನಿಂಗ್ ಸಿನಿಮಾ, ಕಾಮಿಡಿ ಜಾನರ್ ಸಿನಿಮಾ. ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಇದು ಪ್ಯೂರ್ಲಿ ಒಂದು ಒಳ್ಳೆ ಕಥೆ ಇರುವಂತ ಸಿನಿಮಾ. ಓಕೆ, ಸರ್ಕಸ್ಗಿಂತ ಅಧಿಪತ್ರ ಹಿಟ್ ಆಗುವಂತ ಚಾನ್ಸಸ್ ಅಲ್ಲ, ಅಂದ್ರೆ ಯಾವ ಪ್ಯಾರಾಮೀಟರ್ ಅಂತ ಗೊತ್ತಿಲ್ಲ. ಅಂದ್ರೆ ಹಿಟ್ ಅಂದ್ರೆ ಹೆಂಗೆ ಅಂದ್ರೆ, ಈಗ ಬಿಸ್ನೆಸ್ ವೈಸ್ ಹಿಟ್ ನಾವು ನೋಡ್ತಾ ಇರೋದು. ಸೊ ಅದೇ ಇಲ್ಲಿ ಹಿಟ್ಟು ಅಂತಂದ್ರೆ ಖಂಡಿತವಾಗ್ಲು ಅಧಿಪತ್ರ ತುಂಬಾ ಜನ ನೋಡ್ಬೇಕು. ಅಂಡ್ ಬಿಸ್ನೆಸ್ ವೈಸ್ ಹಿಟ್ ಆದ್ರೇನೆ ನಾವು ಹಿಟ್ ಅಂತ ಕನ್ಸಿಡರ್ ಮಾಡಕ್ ಆಗೋದು. ಬಟ್ ಒಂದೇನು ಅಂತಂದ್ರೆ, ಹಿಟ್ ಜೊತೆಗೆ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಒಬ್ಬ ಕಲಾವಿದನಾಗಿ ಜನ ಓಕೆ ಒಂದ್ ಚೆನ್ನಾಗಿ ಒಂದ್ ಪಾತ್ರವನ್ನ ನಿಭಾಯಿಸಿದಾನೆ, ಒಬ್ಬ ಒಳ್ಳೆ ಕಲಾವಿದನಾಗಿದ್ದಾನೆ ಈ ಸಿನಿಮಾದಲ್ಲಿ ಅಂತ ಗುರುತಿಸ್ಕೊಂಡ್ರೆ ಅದು ಇನ್ನೂ ದೊಡ್ಡ ಸಕ್ಸಸ್ ಅಂತ ತಗೋತೀನಿ ನಾನು. ಓಕೆ, ಅಧಿಪತ್ರ ಸಿನಿಮಾ ಉತ್ತಮವಾಗಿ ಮೂಡಿ ಬರಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸಿದಿರಿ. ಆ ಒಂದು ನಾನು ಟ್ರೇಲರ್ ನೋಡ್ತಾ ಇದ್ದೆ, ಆ ದಟ್ಟ ಅರಣ್ಯ ಕಾಡಿನಲ್ಲಿ ರಾತ್ರಿ ಸಮಯದಲ್ಲಿ ಶೂಟಿಂಗ್ ಮಾಡ್ತಕ್ಕಂಥ ಸಂದರ್ಭ, ಆ ಒಂದು ಹೇಗಿತ್ತು ಆ ಸಮಯದಲ್ಲಿ? ಅದೇ ಈ ಓವರ್ ಆಲ್ ಈ ಸಿನಿಮಾ ಶೂಟಿಂಗ್ ನಡೆದಿರೋದೇ ಒಂದ್ ಸ್ವಲ್ಪ ಇಂಟೀರಿಯರ್ ಪ್ಲೇಸಸ್ ಅಲ್ಲಿ. ಸೊ ಅಲ್ಲಿ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಎಲ್ಲಾ ಸಿನಿಮಾದವ್ರಿಗೂ ಒಂದು ಕಷ್ಟ ಅದೆಲ್ಲ ಇದ್ದೇ ಇರುತ್ತೆ, ಅದು ಬೇಸಿಕ್. ಬಟ್ ಓವರ್ ಆಲ್ ಸಿನಿಮಾ ಮುಗಿದ ಮೇಲೆ ನಮಗೆ ಸ್ವಲ್ಪ ದಿನ ಆದ್ಮೇಲೆ ನಾವು ನೆನೆಸ್ಕೊಂಡಾಗ ನಮ್ಗೆ ಅನ್ನಿಸ್ಬೇಕು, ನಾವು ಅದೆಲ್ಲ ಮಾಡಿದ್ವಿ, ಸ್ವಲ್ಪ ಏನೋ ಬೇರೆ ಬೇರೆ ರೀತಿಯ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ಅದು ಖಂಡಿತ ಈ ಸಿನಿಮಾದಲ್ಲಿ ಆಗಿದೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬೇಕಾದ್ರೆ ಒಂದ್ 3-4 ದಿನ ಶೂಟ್ ಮಾಡಿದ್ವಿ. ಅದು ವೇಷ ಎಲ್ಲ ಹಾಕೊಂಡು, ಆಮೇಲೆ ಮಳೆ ಜೊತೆ ಶೂಟ್ ಇದ್ದಿದ್ದು, ಅಂದ್ರೆ ಆರ್ಟಿಫಿಷಿಯಲ್ ಮಳೆನೇ ಇದ್ದಿದ್ದು. ಅದ್ರ ಜೊತೆಗೆ ನೈಟ್ ಶೂಟು, ನಿದ್ದೆ ಬರ್ತಿತ್ತು ಕೆಲವೊಂದ್ಸಲ. ಆ ವೇಷ ಹಾಕಿನೇ ಸ್ವಲ್ಪ ಲೈಟ್ ಅಲ್ಲೆಲ್ಲ ಮಲಗ್ತಾ ಇದೀವಿ. ಸೊ ಫುಲ್ ಒದ್ದೆ ಆಗ್ತಾ ಇದ್ವಿ, ಫುಲ್ ಆ ಏರಿಯಾನೇ ಒದ್ದೆ ಆಗ್ತಾ ಇತ್ತು ಮಳೆಯಿಂದಾಗಿ. ಸೊ ಬಟ್ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ವ. ಆ ತರ ಎಕ್ಸ್ಪೀರಿಯನ್ಸಸ್ ಗಳಿದ್ದಾಗ ಮಾತ್ರ ಔಟ್ಪುಟ್ ಕೂಡ ಚೆನ್ನಾಗಿ ಬರುತ್ತೆ ಸಾಧ್ಯ. ಓಕೆ, ಈ ಒಂದು ಸಿನಿಮಾದಲ್ಲಿ ನೀವು ಹುಲಿಯ ಕಥೆಯನ್ನ ಕ್ಯೂರಿಯಾಸಿಟಿಯಾಗಿ ತೋರಿಸಿದ್ರ. ಈ ಕ್ಯೂರಿಯಾಸಿಟಿ ಜೊತೆಗೆ ನಿಮ್ಮ ಒಂದು ಸಿನಿಮಾ ಯಾವ ರೀತಿ ಗ್ರೋತ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಅದೇ ಹೊರಗಡೆ ಫ್ಯಾನ್ಸ್ಗೆ ಎಕ್ಸೈಟ್ಮೆಂಟ್ ಇದ್ದಾರೆ ತುಂಬಾ, ಯಾವ ರೀತಿ ಗ್ರೋತ್ ಆಗ್ಬೋದು ಕಳೆದ ಸಿನಿಮಾಗಳಿಗಿಂತ. ಆ ಹುಲಿ ಕಥೆ ಒಂದ್ ಕಡೆ ಆದ್ರೆ ರೂಪೇಶ್ ಶೆಟ್ಟಿ ಅವರನ್ನ ಇನ್ನೂ ಬೇರೆಷ್ಟು ಹೈ ಲೆವೆಲ್ ಅಲ್ಲಿ ನೋಡುವಂತಹ ನಿಮ್ಮ ಫ್ಯಾನ್ಸ್ಗೆ. ಅಲ್ಲ, ನಾನು ಹೇಳೋದು ಈ ಸಿನಿಮಾ ಇದೆ ಅಲ್ವಾ, ಇದು ನಿರೀಕ್ಷೆ ಜಾಸ್ತಿ, ಅಂದ್ರೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಬಂದ್ರೆ ಗೊತ್ತಿಲ್ಲ ಅವ್ರಿಗೆ ಹೆಂಗೆ ರೀಚ್ ಆಗುತ್ತೆ ಅಂತ. ಬಟ್ ಒಂದ್ ಒಳ್ಳೆ ಸಿನಿಮಾ ನೋಡ್ಬೇಕು, ಒಂದ್ ಒಳ್ಳೆ ಕಥೆ ನೋಡ್ಬೇಕು, ಒಂದ್ ಒಳ್ಳೆ ಕಾಂಟೆಂಟ್ ಇರುವಂತಹ ಸಿನಿಮಾ ನೋಡ್ಬೇಕು ಅಂತಂದ್ರೆ ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ. ಅಂಡ್ ನೀವು ಗ್ರೋತ್ ಬಗ್ಗೆ ಹೇಳೋದಾದ್ರೆ, ಬಹುಶಃ ಈ ಸಿನಿಮಾದಲ್ಲಿ ನನಗೆ ಏನ್ ಎಕ್ಸ್ಪೆಕ್ಟೇಷನ್ ಅಂತಂದ್ರೆ, ಒಬ್ಬ ಕಲಾವಿದನಾಗಿ ರೂಪೇಶ್ ಶೆಟ್ಟಿ ಚೆನ್ನಾಗಿ ಮಾಡಿದಾನೆ. ಬಿಕಾಸ್ ಇದೊಂದು ಸ್ಟಾರ್ಡಮ್ ನ ತೋರಿಸುವಂತ ಸಿನಿಮಾ ಅಲ್ಲ, ಅಥವಾ ಒಂದು ಹೀರೋಯಿಸಮ್ ತೋರಿಸುವಂತ ಸಿನಿಮಾ ಅಲ್ಲ. ಇದು ನಾನು ಒಪ್ಕೊಂಡಿದ್ದೆ ಪ್ಯೂರ್ಲಿ ಕಥೆಗೋಸ್ಕರ. ಇದು ಕತೆ ಹೀರೋ, ಇಲ್ಲಿ ನಾನು ಆ ಕಥೆಯನ್ನ ಲೀಡ್ ಮಾಡ್ತಾ ಇದ್ದೀನಿ. ಹೌದು, ಈ ಸಿನಿಮಾ ನೋಡಿ ಓಕೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ, ಚೆನ್ನಾಗಿ ಆ ಪಾತ್ರವನ್ನ ಜೀವಿಸಿದಾನೆ ಅಂತ ನನಗೊಂದು ರಿವ್ಯೂ ಬಂದ್ರೆ, ಸೊ ಅದೇ ನನ್ನ ಗ್ರೋತ್ ಸಹಕಾರಿ ಆಗುವಂತ ಒಂದು ಪಾಯಿಂಟ್ ಅಂತ ತಗೋತೀನಿ ನಾನು. ಈಗ ಕರಾವಳಿಯಲ್ಲಿ ಅಂತಂದ್ರೆ ಅದರದೇ ಆಗಿರ್ತಕ್ಕಂಥ ಧಾರ್ಮಿಕ ಮನೋಭಾವನೆಗಳಿಗೆ, ತುಂಬಾ ಧಾರ್ಮಿಕ ನಂಬಿಕೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಈಗ ಹುಲಿ ಕುಣಿತ ಆಗಿರ್ಬೋದು, ಇನ್ನೊಂದು ಕೋಲ ಆಗಿರ್ಬೋದು, ಕಾರ್ಣಿಕ ಆಗಿರ್ಬೋದು, ಈ ರೀತಿಯಾಗಿ ನಿಮ್ಮ ಒಂದು ಸಿನಿಮಾದಲ್ಲಿ ಆ ಹುಲಿ ಕುಣಿತವನ್ನ ತೋರಿಸುವಂತ ನಿಟ್ಟಲ್ಲಿ ಇವೆಲ್ಲ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಬರ್ತಾವೆ. ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು, ಈ ರೀತಿಯ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಅಲ್ಲಿನ ಜನ ತುಂಬಾ ಹೋರಾಟಗಳನ್ನ ಮಾಡ್ತಾರೆ, ಅದಕ್ಕೆ ಕೇಸಸ್ಗಳು ಕೂಡ ಆಗ್ತವೆ. ಈ ತರ ಮಾತಾಡಬಾರ್ದು ಅಂತ ಹೊರಗಡೆ ತುಂಬಾ ಡಿಸ್ಕಷನ್ ಆಗುತ್ತೆ. ಅವೆಲ್ಲ ಸಮಸ್ಯೆಗಳನ್ನ ನೀವು ಹೇಗೆ ಫೇಸ್ ಮಾಡಿದ್ರಿ? ಈ ತರದ ಒಂದು ಸಣ್ಣ ಪುಟ್ಟ ಒಂದು ಸಮಸ್ಯೆಗಳಿಗೆ ನೀವು ಯಾವ ರೀತಿ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಈ ಒಂದು ಇಲ್ಲಿಯವರೆಗೆ ಸಕ್ಸಸ್ ನಿಮ್ ಜರ್ನಿ ಹೇಗಾಯ್ತು ಅಂತ ಹೇಳಿ? ಅಂದ್ರೆ ನೋಡಿ, ಅಲ್ಲಿ 2 ವಿಚಾರ ಇದೆ. ಒಂದು ಸಾಂಸ್ಕೃತಿಕವಾಗಿರುವಂತಹ ಕಲೆ ಬೇರೆ, ಇನ್ನೊಂದು ಧಾರ್ಮಿಕವಾಗಿರುವಂತಹ ಶಕ್ತಿಗಳು ಬೇರೆ. ಈಗ ಅಲ್ಲಿ ಸಾಂಸ್ಕೃತಿಕ ಕಲೆಯ ಬಗ್ಗೆ ಯಾವತ್ತೂ ಕೂಡ ಅಲ್ಲಿ ಚರ್ಚೆಗಳಾಗಿಲ್ಲ, ಅಥವಾ ಯಾವಾಗ್ಲೂ ಅದು ಅತಿ ಆದಾಗ ಅಥವಾ ಆ ಒಂದು ಬೌಂಡರಿಯನ್ನ ಮೀರಿ ಅಪಹಾಸ್ಯವಾದಾಗ ಮಾತ್ರ ಜನರಲ್ಲಿ ಅದ್ರ ವಿರುದ್ಧ ಮಾತಾಡುವಂಥದ್ದು. ಇಲ್ಲ ಅಂತಂದ್ರೆ ಅದನ್ನ ಒಂದು ಹೆಮ್ಮೆ ತರ ನೋಡ್ತಾರೆ. ನಮ್ಮ ಸಿನಿಮಾದಲ್ಲಿ ನಮ್ಮ ಕಲ್ಚರ್ನ ತೋರಿಸಿದ್ದಾರೆ ಅಂತ. ಸಾಂಸ್ಕೃತಿಕ ವಿಚಾರಗಳಿಗೆ ಯಾವತ್ತೂ ತೊಂದರೆಗಳಾಗಿಲ್ಲ. ದೈವವನ್ನ ತೋರಿಸುವಂತ ವಿಚಾರ ಇರ್ಬೋದು, ಅಥವಾ ಧಾರ್ಮಿಕವಾದಂತಹ ವಿಚಾರಗಳಿಗೆ ಮಾತ್ರ ಅಲ್ಲಿ ಜಾಸ್ತಿ ಚರ್ಚೆಗಳಾಗುವಂತ ಅಥವಾ ಆತರ
ವಿರೋಧಗಳು ವ್ಯಕ್ತವಾಗುವಂಥದ್ದು. ಯಾವಾಗ ಅಂತಂದ್ರೆ ಅದು ಭಾವನೆಗಳಿಗೆ ಧಕ್ಕೆ ಆದಾಗ ಮಾತ್ರ. ಸೊ ನಮ್ಮ ಸಿನಿಮಾದಲ್ಲಿ ಯಾವುದೇ ರೀತಿಯ ಧಾರ್ಮಿಕ ವಿಚಾರಗಳಿಲ್ಲ. ನಮ್ಮ ಸಿನಿಮಾದಲ್ಲಿ ದೈವದ ಮಾತುಗಳಿದೆ, ಅಂದ್ರೆ ದೈವದ ವಿಚಾರಗಳಲ್ಲಿ ಡೈಲಾಗ್ಗಳಿದೆ ಹೊರತು ಎಲ್ಲೂ ನಾವು ದೈವವನ್ನು ಬಳಕೆ ಮಾಡಿಲ್ಲ, ದೈವವನ್ನ ತೋರಿಸಿಲ್ಲ. ದೈವ ಅನ್ನೋಂಥದ್ದು ನಮ್ಮ ಸಿನಿಮಾದ ಕಾನ್ಸೆಪ್ಟೇ ಅಲ್ಲ. ನಮ್ಮ ಸಿನಿಮಾದಲ್ಲಿ ಇರುವಂತದ್ದು ಆರ್ಟಿಕಲ್. ಮೇ ಬಿ ಯಾರಿಗೆ ಜಾಸ್ತಿ ನಮ್ಮ ಕಲ್ಚರ್ ಬಗ್ಗೆ ಗೊತ್ತಿಲ್ಲ ಅವ್ರು ಅನ್ಕೋತಾರೆ ವೇಷ ಕಂಡ ತಕ್ಷಣ ಅದೊಂದು ದೈವ, ಅದೊಂದು ದೇವರು ಅಂತ. ಆರ್ಟಿಕಲ್ ಅನ್ನೋಂಥದ್ದು ಒಂದು ಜಾನಪದ ಕಲೆ ಅದು. ಸೊ ಹಾಗಾಗಿ ಆ ತರದ್ ಯಾವ ರೀತಿಯ ವಿಚಾರನೂ ಇಲ್ಲ ನಮ್ಮ ಸಿನಿಮಾದಲ್ಲಿ. ಎಲ್ಲರೂ ಖುಷಿಯಿಂದ ನೋಡಬಹುದಾಗಿರುವಂತಹ ಸಿನಿಮಾ. ಓಕೆ, ಅಧಿಪತ್ರ ಸಿನಿಮಾವನ್ನ ನೋಡಲು ಈಗ ಹೊರಗಡೆ ಶೋ ವೀಕ್ಷಕರು ತುಂಬಾ ಕಾತರದಿಂದ ಕಾಯ್ತಾರೆ. ಯಾವ ಕಾರಣವನ್ನು ಇಟ್ಕೊಂಡು ಅಧಿಪತ್ರ ಸಿನಿಮಾವನ್ನ ನೋಡ್ಬೇಕು? ಯಾವ್ದಲ್ಲಿ ಇಂಟ್ರೆಸ್ಟಿಂಗ್ ಕತೆ ಇರುವಂತದ್ದು ನಿಮ್ಮ ಒಂದು ಸಿನಿಮಾದಲ್ಲಿ? ಅಧಿಪತ್ರ ಯಾಕೆ ನೋಡ್ಬೇಕು ಅಂತಂದ್ರೆ, ಒಂದು ನಮ್ ಸಿನಿಮಾ ಚೆನ್ನಾಗಿ ಹೊಡ್ಲಿಕ್ಕೆ ನೋಡ್ಬೇಕು ನೀವು, ಮೊದಲ ಕಾರಣ. ಇನ್ನೊಂದು, ನೋಡಿದ್ಮೇಲೆ ನಮ್ಗೇನ್ ಸಿಗುತ್ತೆ ಅಂತ ಕೇಳಬಹುದು. ಒಂದು, ನಾನು ಮೊದಲೇ ಹೇಳ್ದಂಗೆ ನಿಮಗೆ ಒಂದು ಒಳ್ಳೆ ಕಥೆ ನೋಡ್ಬೇಕು, ನಮಗೆ ಕಥೆ ಬೇಕು. ಒಂದು ಸಿನಿಮಾ 2.5 ಗಂಟೆ ನೋಡಿದಾಗ ಒಂದು ಒಳ್ಳೆ ಕಥೆ ಟ್ರಾವೆಲ್ ಆಯ್ತು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಹೌದು, ಈ ತರ ಎಲ್ಲ ಒಂದ್ ಕಡೆ ಆಗಿರ್ಬೋದು ಅನ್ನೋಂಥದ್ದು ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಈ ತರ ಎಲ್ಲ ಎಕ್ಸ್ಪೆಕ್ಟ್ ಮಾಡುವಂತಹ ಒಂದು ಆಡಿಯನ್ಸ್ ನೀವಾಗಿದ್ರ. ಅದ್ರ ಜೊತೆಗೆ 2.5 ಗಂಟೆ ಒಂದು ಥ್ರಿಲ್ ಕೊಡುವಂತಹ ಸಿನಿಮಾ. ಬೇರೆ ಬೇರೆ ಆಯಾಮಗಳಲ್ಲಿ ಕಥೆಯನ್ನ ಹೆಣೆದಿದ್ದಾರೆ ನಮ್ಮ ಡೈರೆಕ್ಟ್ರು. ಸೊ ಒಂದು ಒಳ್ಳೆ ಥ್ರಿಲ್ ಕೊಡುತ್ತೆ ಸಿನಿಮಾ. ಸೊ ಇಷ್ಟೆಲ್ಲ ಸಿನಿಮಾದಲ್ಲಿದೆ. ಸೊ ಖಂಡಿತ ಸಿನಿಮಾ ನೋಡ್ಬೋದು. ಈ ಸಿನಿಮಾದ ಹಿಂದಿನ ಕಥೆಯ ನಿರ್ದೇಶಕರದ್ದು ಮತ್ತೆ ನಿಮ್ದು ಎಷ್ಟಿರ್ಬೋದು ಪಾತ್ರ ಅಂತ ಹೇಳಿ? ಅಂದ್ರೆ ಈಗ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ನೀವು ಆಗ್ಲಿ ಅದ ಡೈರೆಕ್ಟರ್ದು ಈ ಒಂದು ಕಥೆನಾ ಅಥವಾ ನಿಮ್ದೇ ಆಗಿರ್ತಕ್ಕಂಥ ಕಥೆನಾ? ಇಲ್ಲ, ಇದು ನಾನು ಇಲ್ಲಿ ನನ್ನ ಕೆಲಸ ಕೇವಲ ಒಬ್ಬ ಕಲಾವಿದನಾಗಿ ಮಾತ್ರ. ಕಥೆ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ನಿರ್ದೇಶನ, ಸ್ಕ್ರೀನ್ ಪ್ಲೇ ಎಲ್ಲ ಚಯನ್ ಶೆಟ್ಟಿ ಸರ್ದು. ಸೊ ಅವರ ಕನಸಿನ ಒಂದು ಕೂಸಿದು, ಅವರ ಒಂದು ಕಲ್ಪನೆ ಇದು. ಅದಕ್ಕೆ ನಾನ್ ಸೂಟ್ ಆಗ್ತೀನಿ ಅಂತ ನನ್ನನ್ನ ಅವ್ರು ಆಯ್ಕೆ ಮಾಡ್ಕೊಂಡಿರುವಂತದ್ದು. ಸೊ ಹಾಗಾಗಿ ನಂದೇನಿದ್ರು ಈ ಸಿನಿಮಾದಲ್ಲಿ ನಟನೆ ಮಾತ್ರ, ಬೇರೆಲ್ಲಾ ಕ್ರೆಡಿಟ್ ಡೈರೆಕ್ಟರ್ಗೆ ಹೋಗುತ್ತೆ. ಸೊ ನಂದು ನಟನೆಯ ವಿಚಾರವಾಗಿ ಏನಿದ್ರೆ ಅದಕ್ಕೆ ಆ ಕ್ರೆಡಿಟ್ ಡೈರೆಕ್ಟರ್ಗೂ ಅರ್ಧ ಹೋಗುತ್ತೆ, ಅರ್ಧ ನನಗೆ ಬರುತ್ತೆ ಅಷ್ಟೇ. ಈ ಸಿನಿಮಾ ಬಗ್ಗೆ ಇಷ್ಟು ಮಾಹಿತಿ ಆಯ್ತು. ಬಿಗ್ ಬಾಸ್ ಕನ್ನಡ ಸೀಸನ್ಗೆ 9th ಸೀಸನ್ಗೆ ನೀವು ಹೋಗಿದ್ರಿ. ಅದಕ್ಕಿಂತ ಮುಂಚಿತವಾಗಿ ರೂಪೇಶ್ ಶೆಟ್ಟರ್ ಅವರು ಕರಾವಳಿ ಭಾಗಕ್ಕೆ ಮಾತ್ರ ಸೀಮಿತ ಆಗಿದ್ರು, ಆ ಜನಕ್ಕೆ ಮಾತ್ರ ಹೆಚ್ಚಿನ ರೀತಿ ಪರಿಚಯ ಇದ್ರು. ಇಡೀ ಕರ್ನಾಟಕಕ್ಕೆ ಅದರಾಗಿರ್ತಕ್ಕಂಥ ಪರಿಚಯ ಇರಲಿಲ್ಲ. ಸೀಸನ್ 9 ಹೋಗಿ ವಿನ್ ಆದ್ಮೇಲೆ ಇಡೀ ಕರ್ನಾಟಕದ ಮನೆ ಮಾತಾದ್ರು ರೂಪೇಶ್ ಶೆಟ್ಟಿ ಅವರು. ಬಿಗ್ ಬಾಸ್ಗೆ ಹೋಗಿ ಬಂದ ನಂತರ ನಿಮ್ಮ ಒಂದು ಲೈಫ್ ಯಾವ ರೀತಿ ಚೇಂಜ್ ಆಯ್ತು ಅಂತೇಳಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಅದ ನಿಮ್ಮ ಪರ್ಸನಲ್ ವಿಚಾರದಲ್ಲಾಗಿರ್ಬೋದು. ಅದೇ ಒಂದು ನೀವ್ ಹೇಳಿದೆ ಉತ್ತರ, ನೀವು ಹೇಳಿದ್ರಲ್ಲ ಅಲ್ಲಿ ಸೀಮಿತ ಆಗಿದ್ದೆ, ಇಲ್ಲೊಂದ್ ಸ್ವಲ್ಪ ಜನರಿಗೆ ಹತ್ರ ಅದೇ ಅಂತ. ಅದೇ ನಾವೆಲ್ಲ ಬಿಗ್ ಬಾಸ್ ನ ತುಂಬಾ ಇಷ್ಟಪಡೋದಕ್ಕೆ ಕಾರಣ ಏನು ಅಂತಂದ್ರೆ, ಕಲಾವಿದರಿಗೆ ರೀಚ್ ಇಸ್ ಇಂಪಾರ್ಟೆಂಟ್. ಸೊ ಅದು ತುಂಬಾ ಬೇಗ ಬಿಗ್ ಬಾಸ್ ಮುಖೇನ ಸಿಗುತ್ತೆ. ಅದು ಕೂಡ ನಾನು ವಿನ್ನರ್ ಆಗಿರೋದು ಅದು ದೊಡ್ಡ ಒಂದು ಆಶೀರ್ವಾದ ಅಂತ ತಗೋತೀನಿ ದೇವ್ರದ್ದು. ಸೊ ನಾನು ಹಿಂದೆ ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ಅಧಿಪತ್ರ ನನ್ನ ಮೊದಲ ಕನ್ನಡ ಸಿನಿಮಾ ಅಂತ ತಿಳ್ಕೊಳ್ತಾರೆ. ನಂದು 6ನೇ ಸಿನಿಮಾ ಇದು. ಆಸ್ ಎ ಹೀರೋ ನಾನು ಮಾಡಿರೋಂತ 6ನೇ ಸಿನಿಮಾ ಇದು. 5 ಸಿನಿಮಾ ಬಿಗ್ ಬಾಸ್ ಗಿಂತ ಹಿಂದೆನೆ ಮಾಡಿದ್ದೆ ನಾನು. ಕೆಲವ್ರಿಗೆ ಅದು ಗೊತ್ತೇ ಇಲ್ಲ. ಅದ್ರ ಅರ್ಥ ಬಿಗ್ ಬಾಸ್ ಇಂದಾಗಿ ನನ್ ಸಿನಿಮಾ ಬರ್ತಾ ಇದೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಬಿಗ್ ಬಾಸ್ ಇಂದ ಓಕೆ ಇವನ್ ಸಿನಿಮಾ ಬರ್ತಾ ಇದೆ ಅಂತ ಸ್ವಲ್ಪ ಸೀರಿಯಸ್ ಆಗಿ ಸಿನಿಮಾ ಬಗ್ಗೆ ಇದೇ ಜನಪ್ರಿಯತೆ ಬಿಗ್ ಬಾಸ್ ಗೆ ಹೋದ್ ಬಂದ್ಮೇಲೆ ಅದೇ ಡಿಫ್ರೆನ್ಸ್ ಆಗಿರೋವಂಥದ್ದು. ಅದೇ ಸ್ವಲ್ಪ ಜನ ತಿಳ್ಕೊಳ್ಳೋ ಅಂಥದ್ದು ಅಥವಾ ಜನರಿಗೆ ಹತ್ರ ಆಗುವಂಥದ್ದು ಈಸಿ ಆಗಿದೆ ಬಿಗ್ ಬಾಸ್ ಮುಖ್ಯ. ಏನ್ ನಿರೀಕ್ಷೆ ಇಟ್ಕೊಂಡು ಹೋಗಿದ್ರೆ ಅಂತ ಬಿಗ್ ಬಾಸ್ ಗೆ ಹೋದಂತ ಸಂದರ್ಭ, ಕರೆ ಬಂದ ಸಂದರ್ಭ ಏನ್ ನಿರೀಕ್ಷೆ ಇತ್ತು? ನೋಡಿ, ಯಾವುದೇ ಒಂದು ಕ್ಷೇತ್ರ ಇರ್ಬೋದು, ನಿಮ್ಮ ಕ್ಷೇತ್ರದಲ್ಲಿ ನಿಮಗಿರುತ್ತೆ ನನಗೆ ಪ್ರಮೋಷನ್ ಬೇಕು ಅಂತ, ನಮ್ಮ ಕ್ಷೇತ್ರದಲ್ಲಿ ನಮಗೆ ಇನ್ನೇನೋ ಅಂದ್ರೆ ಸಿನಿಮಾ ಮಾಡ್ಬೇಕು ಅನ್ನೋದು ಅಲ್ಟಿಮೇಟ್ ಗೋಲ್ ಎಲ್ಲ ಈ ರಂಗದಲ್ಲಿರೋರಿಗೆ. ಆದ್ರೆ ಅದರಲ್ಲೂ ಇರುತ್ತೆ ಬೇರೆ ರೀತಿಯ ಸಿನಿಮಾ ಮಾಡ್ಬೇಕು ಅಥವಾ ಎಂಡ್ ಆಫ್ ದ ಡೇ ಈ ಸಿನಿಮಾ ರಂಗದಲ್ಲಿ ನಾವು ಜಾಸ್ತಿ ಜನರಿಗೆ ರೀಚ್ ಆಗ್ಬೇಕು ಅಥವಾ ಯಾವುದೇ ಸಿನಿಮಾ ಆದ್ರೂ ಕೂಡ ಜಾಸ್ತಿ ಜನರಿಗೆ ರೀಚ್ ಆಗ್ಬೇಕು ಅನ್ನೋಂಥದ್ದು ಸಕ್ಸಸ್ ನ ಅಂದ್ರೆ ಎಂಡ್ ಪಾಯಿಂಟ್. ಅದು ಎಷ್ಟು ಜಾಸ್ತಿ ಜನ ನೋಡ್ತಾರೆ ಅಷ್ಟು ಜಾಸ್ತಿ ಸಕ್ಸಸ್ ಅಂತ ನಾವು ಇವಾಗ ಪರಿಗಣನೆ ಮಾಡೋವಂಥದ್ದು. ಸೊ ಹಾಗಾಗಿ ಬಿಗ್ ಬಾಸ್ಗೆ ನಾನು ಟ್ರೈ ಮಾಡ್ತಾ ಇದ್ದೆ. ಬಿಕಾಸ್ ಹಿಂದೆ ಎಲ್ಲ ನನಗೆ ಗೊತ್ತಿರ್ಲಿಲ್ಲ ಹೆಂಗ್ ಹೋಗೋದು ಏನು ಅಂತ. ನಾನು ಒಂದು ಎರಡು ವರ್ಷ ಟ್ರೈ ಮಾಡಿದ್ದೆ. ಆಮೇಲೆ ನನಗೆ ಗೊತ್ತಾಯ್ತು ನಾನು ಎಷ್ಟು ಟ್ರೈ ಮಾಡ್ತೀನಿ ಅಷ್ಟು ನಮ್ಮನ್ನು ರಿಜೆಕ್ಟ್ ಮಾಡ್ತಾರೆ ಅಂತ. ಆಮೇಲೆ ನನ್ನ ಪಾಡಿ ನಾನು ಕೆಲಸದಲ್ಲೇ ಬಿಸಿ ಇದ್ದೆ. ಅವಾಗ ಒಂದಿನ ಕಾಲ್ ಬಂತು. ಸೊ ಹೋಗ್ಬೇಕಾದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಅದೇ, ನಾನು ತುಂಬಾ ಸಿನಿಮಾ ಮಾಡ್ಬೇಕು ಅಂತ ಹುಚ್ಚಿರೋನು, ನಾನೇ ಸಿನಿಮಾ ನಿರ್ದೇಶನ ಎಲ್ಲ ಮಾಡೋನು ತುಳುವಲ್ಲಿ. ಸೊ ಇನ್ನು ನಂದು ಕೆಲವೆಲ್ಲ ಪ್ಲಾನ್ಸ್ ಇದೆ. ಸೊ ಅದಕ್ಕೆ ಇನ್ನಷ್ಟು ಸಿನಿಮಾ ಕೆಲಸಗಳು ಮಾಡೋದಕ್ಕೆ ಇದೊಂದು ದೊಡ್ಡ ವೇದಿಕೆ, ಜನರಿಗೆ ಹತ್ರ ಆಗೋದಕ್ಕೆ ದೊಡ್ಡ ವೇದಿಕೆ. ಸಿನಿಮಾ ಗೆಲ್ಲೋದ್ರ ಜೊತೆ ಕಪ್ ಗೆಲ್ಲಲಿಕ್ಕಂತ ಹೋಗಿಲ್ಲ ನೀವು?
ಅಲ್ಲ ನೋಡಿ, ನಾನು ಬೇಸಿಕಲಿ ಮಂಗಳೂರಿನವನಾಗಿರೋದ್ರಿಂದ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ನಮಗೆ ಕಪ್ಪು ಗೆಲ್ಲೋದೆಲ್ಲ ಅದು ತುಂಬಾ ಅತಿ ಆಸೆ ಆಗ್ಬಿಡುತ್ತೆ. ಟು ಬಿ ಹಾನೆಸ್ಟ್, ನಮಗಲ್ಲಿ ಹೋಗೋದೇ ದೊಡ್ಡ ವಿಷಯ ಆಗಿತ್ತು. ನಾನು ಒಂದ್ 2 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ ಅಂತಂದ್ರೆ ಅಲ್ಲಿ ಹೋದ್ರೆ ಸಾಕು, ಜನರಿಗೆ ಒಂದ್ ಸ್ವಲ್ಪ ಪರಿಚಯ ಆಗ್ತೀನಿ ಅನ್ನೋ ತಲೆಯಲ್ಲಿ ಇದ್ದಿದ್ದು. ಆಮೇಲೆ ಅದೆಲ್ಲ ನಾವು ಪ್ಲಾನ್ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಕಪ್ಪು ಗೆಲ್ಲಬೇಕು ಅಂತ ಹೋದವ್ರು ಯಾರು ಕಪ್ಪು ಗೆದ್ದಿರೋದು ಕಷ್ಟ ನನ್ನ ಪ್ರಕಾರ. ನಾವು ನಮ್ಮ ಪಾಡುಗಳು ನಮ್ಗೆ ಏನಾಗುತ್ತೆ ಎಂಜಾಯ್ ಮಾಡಬೇಕು. ಕಪ್ಪು ನಾವು ಡಿಸರ್ವಿಂಗ್ ಇದ್ರೆ ಬಂದು ಸಿಗುತ್ತೆ ನಮ್ಮ ಕೈಗೆ. ಓಕೆ, ನೀವಾಗಲೇ ಹೇಳ್ತಾ ಇದ್ರು ಪಬ್ಲಿಸಿಟಿ ಬಗ್ಗೆ. ಔಟ್ಸೈಡ್ ತುಂಬಾ ಡಿಸ್ಕಷನ್ ಆಗ್ತಾ ಇರುತ್ತೆ, ಶಾರ್ಟ್ ಟೈಮ್ ಹ್ಯಾಪಿನೆಸ್ ಅಂತ ಹೇಳಿ. ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋದ್ ಬಂದ್ಮೇಲೆ ಒಂದು ಸ್ವಲ್ಪ ದಿನ ಟ್ರೆಂಡ್ ಅಲ್ಲಿ ಇರ್ತಾರೆ, ಮತ್ತೆ ಮರ್ತೋಗ್ತಾರೆ. ಆ ಒಂದು ಉಪಯೋಗವನ್ನು ನೀವು ಹೇಗೆ ಸದುಪಯೋಗ ಪಡಿಸ್ಕೊಂಡ್ರಿ? ಬಿಗ್ ಬಾಸ್ ಗೆದ್ದಿರೋದಾಗ್ಲಿ, ಬಿಗ್ ಬಾಸ್ ಮನೆಗೆ ಹೋಗಿರ್ಬೋದಾಗ್ಲಿ, ಹೊರಗಡೆ ಅದನ್ನ ಯಾವ ರೀತಿ ಸದುಪಯೋಗ ಪಡಿಸ್ಕೊಂಡ್ರಿ ಅಂತ ಹೇಳಿ ನಿಮ್ಮ ಲೈಫ್ಗೆ? ಖಂಡಿತ ಒಂದು ಏನ್ ಗೊತ್ತಾ, ಅದು ಬಿಗ್ ಬಾಸ್ ಬಗ್ಗೆನೇ ಚರ್ಚೆ ಆಗೋದು ನನಗೆ ಅರ್ಥ ಆಗಲ್ಲ. ಬಿಕಾಸ್ ನೀವು ಬಿಗ್ ಬಾಸ್ ಹೋಗಿ ನೀವು ಬಿಗ್ ಬಾಸ್ ಅಷ್ಟೇ ನಿಮ್ಮ ಲೈಫ್ ಎಂಡ್ ಗೋಲ್ ಆದ್ರೆ ನೀವು ಹೇಳೋದ್ರಲ್ಲಿ ಅರ್ಥ ಇದೆ. ಓಕೆ, ಬಿಗ್ ಬಾಸ್ ಹೋದ ಅಲ್ಲಿ ಮುಗೀತು ಅವ್ನ ಜೀವನ ಅಂತ. ಬಟ್ ಇವಾಗ ಒಬ್ರು CM ಆಗಿದ್ರೆ ಅವ್ರು ನೆಕ್ಸ್ಟ್ ರಾಜಕೀಯದಲ್ಲಿ ಇಲ್ಲದೆ ಇದ್ರೆ ಅವ್ರನ್ನು ಮರ್ತು ಬಿಡ್ತಾರೆ. ನೀವಾಗ ಆಂಕರ್ ಆಗಿ ಕೆಲಸ ಬಿಟ್ಬಿಟ್ರೆ ನಿಮ್ಮನ್ನು ಮರ್ತು ಬಿಡ್ತಾರೆ. ಒಬ್ಬ ಆಕ್ಟರು ಒಂದ್ ಸಿನಿಮಾ ಮಾಡಿ ಒಂದ್ 5 ವರ್ಷ ಸಿನಿಮಾ ಮಾಡದೇ ಇದ್ರೆ ಅವನು ಮರ್ತು ಬಿಡ್ತಾರೆ. ಇಟ್ಸ್ ಆಲ್ ಈಕ್ವಲ್. ಅಂದ್ರೆ ಜನರಿಗೆ ಎಷ್ಟು ದಿನ ನೀವು ಕಾಣ್ತಿರ್ತೀರಾ ಅಷ್ಟು ದಿನ ನೀವು ಫೇಮಲ್ ಇರ್ತೀರಾ. ಇವಾಗ ಬಿಗ್ ಬಾಸ್ ಏನು ಅಂದ್ರೆ, ಬಿಗ್ ಬಾಸ್ ಯಾರಿಗೂ ನೀವು ಬನ್ನಿ, ನಿಮ್ಗೊಂದು ಒಳ್ಳೆ ಫ್ಯೂಚರ್ ಮಾಡ್ಕೊಡ್ತೀವಿ, ಒಳ್ಳೆ ಸಿನಿಮಾ ತೆಗ್ಸ್ಕೊಡ್ತೀವಿ, ಇಲ್ಲ ನಿಮ್ಮನ್ನ ಸ್ಟಾರ್ ಮಾಡ್ತೀವಿ ಅಂತ ಹೇಳಲ್ಲ. ಆ ಟೆಂಪರರಿ ಫೇಮ್ ಕೊಡ್ತಾರೆ. ಅಂದ್ರೆ ಎಲ್ಲಿ ಸಿಗುತ್ತೆ ಆ ಟೆಂಪರರಿ ಫೇಮ್? ಅಷ್ಟು ಈಸಿಯಾಗಿ ಎಲ್ಲೂ ಸಿಗಲ್ಲ. ನೀವು ಅದನ್ನ ಹೆಂಗ್ ಬಳಕೆ ಮಾಡ್ಕೋತೀರಿ, ಅದಾದ್ಮೇಲೆ ಏನ್ ಕೆಲಸ ಮಾಡ್ತೀರಿ, ಎಷ್ಟು ಸಿನಿಮಾ ಮಾಡ್ತೀರಿ, ನಿಮ್ ಸಿನಿಮಾಗಳು ಹೆಂಗ್ ಓಡುತ್ತೆ. ನೀವು ಬಿಗ್ ಬಾಸ್ ಅಂತಾನೆ ನಿಮ್ ಲೈಫ್ ಲಾಂಗ್ ನೀವು ಅನ್ಕೋತಾ ಇದ್ರೆ ಅಲ್ಲಿಗೆ ಮುಗೀತು. ಬಿಗ್ ಬಾಸ್ ನಮ್ಗೊಂದು ಪುಷ್ ಕೊಟ್ಟಿದೆ, ಹೌದು, ಅದ್ಭುತವಾಗಿರೋ ಒಂದು ಪುಷ್ ಕೊಟ್ಟಿದೆ. ನನ್ ಕೆಲಸ ಏನು, ಆಯ್ತು ಬಿಗ್ ಬಾಸ್ ಆಯ್ತು ಮುಗೀತಲ್ಲಿಗೆ. ಇನ್ನು ನಾನು ಎಷ್ಟು ಸಿನಿಮಾ ಮಾಡ್ತೀನಿ, ಯಾವ ರೀತಿಯ ಸಿನಿಮಾ ಮಾಡ್ತೀನಿ, ಬಿಗ್ ಬಾಸ್ ಒಂದು ಪುಷ್ ಕೊಟ್ಟಿದೆ, ಇನ್ನು ನನ್ನ ಕೈಯಲ್ಲಿರೋದು. ಅದಾದ್ಮೇಲೆ ನಾನು ಏನು ಮಾಡದೆ ಇದ್ರೆ ಜನ ಡೆಫಿನೆಟ್ಲಿ ಮರ್ತು ಬಿಡ್ತಾರೆ. ಅವ್ರಿಗೆ 1000 ಕೆಲಸ ಇದೆ. ನಾನು ಡೈಲಿ ಟಿವಿಲಿ ಬರಲ್ಲ, ಮತ್ತೆ ಏನಕ್ಕೆ ಅವ್ರು ನೆನ್ಪಿಟ್ಕೋಬೇಕು. ಈಗ ರೂಪೇಶ್ ಶೆಟ್ಟಿ ಅವರು ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಸಿನಿಮಾಗಳಲ್ಲಾಗಿರ್ಬೋದು, ಆಕ್ಟಿಂಗ್ಗಳಲ್ಲಾಗಿರ್ಬೋದು, ನಿಮ್ದೇ ಆಗಿರ್ತಕ್ಕಂಥ ನಿರೂಪಣೆ ಶೈಲಿ ಕೂಡ ಇದೆ. ರೂಪೇಶ್ ಶೆಟ್ಟಿ ಅವ್ರ ಮದುವೆ ಯಾವಾಗ ಅನ್ನುವಂಥ ತುಂಬಾ ಕಡೆ ನಾನು ಕಮೆಂಟ್ ಕೇಳ್ತೀನಿ, ಅದ್ರ ಬಗ್ಗೆ ಹೇಳೋದು. ಹೌದಾ? ಮದುವೆ ಫಸ್ಟ್ ಹುಡುಗಿ ಹುಡುಕ್ಬೇಕು, ಅದೊಂದು ದೊಡ್ಡ ಕೆಲಸ. ಅದಾದ್ಮೇಲೆ ನನ್ಗೂ ಮನ್ಸಾಗ್ಬೇಕು, ಓಕೆ ಇವ್ರ ಮದ್ವೆ ಆಗ್ಬೋದು ಅಂತ, ಅದೆರಡನೇ ಕೆಲಸ. ಇನ್ನೊಂದು ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬೇಕು. ಅದ್ 3 ಆಗಿಲ್ಲ. ಬಿಕಾಸ್ ನೀವು ಬಿಗ್ ಬಾಸ್ ಅಂತ ಕೇಳಿದ್ರೆ ಅಲ್ಲಿಗೆ ಹೋಗಿದ್ದೆ ನನಗೆ ಕೈ ತುಂಬಾ ಕೆಲ್ಸಗಳು ಬೇಕು, ನಾನು ತುಂಬಾ ಬ್ಯುಸಿ ಆಗಿ ತುಂಬಾ ಸಿನಿಮಾ ಮಾಡಬೇಕು, ಈ ತರ ಎಲ್ಲ ಕನ್ಸಿಟ್ಕೊಂಡು ಹೋಗಿರೋವಂಥದ್ದು. ಸೊ ಇವಾಗ ದೇವ್ರ ದಯೆಯಿಂದ ಸ್ಲೋಲಿ ಕೈ ತುಂಬಾ ಕೆಲ್ಸಗಳು ಬರ್ತಾ ಇದೆ. ಒಂದ್ ಕಡೆ ನಾನು ಕ್ರಿಕೆಟ್ ಹೋಸ್ಟಿಂಗ್ ಮಾಡ್ತಾ ಇದ್ದೀನಿ, ಒಂದ್ ಕಡೆ ತಮಿಳ್ ಸಿನಿಮಾ ಆಯ್ತು ನಂದು, ಒಂದು ರಿಲೀಸ್ಗಿದೆ ಕನ್ನಡ ಸಿನಿಮಾ, ಇನ್ನೊಂದು ಮೇ ಬಿ ಕನ್ನಡ ಸಿನಿಮಾ ಅನೌನ್ಸ್ ಆಗುತ್ತೆ, ಒಂದು ತುಳು ಸಿನಿಮಾ ನಡೀತಾ ಇದೆ, ಡೈರೆಕ್ಷನ್ ಮಾಡ್ತಾ ಇದ್ದೀನಿ, ಒಂದು ತೆಲುಗು ಮಾಡ್ತಾ ಇದ್ದೀನಿ ಜಾತ್ರಾ ಅಂತ. ನನ್ ಫೋಕಸ್ ಇರೋದು ಈ ಸಂದರ್ಭಕ್ಕೆ ನಾನು ಇಷ್ಟೊಂದು ವರ್ಷಗಳ ಕಾಲ ಒದ್ದಾಟ ಮಾಡಿರೋದು. ಮದುವೆ ಆದ್ರೆ ಕೆಲಸಗಳು ಕೈ ತಪ್ತಾವಂತ ಅಲ್ಲ, ಮೇ ಬಿ ನನಗ್ ಗೊತ್ತಿಲ್ಲ. ನಾನು ಹೆಂಗೆ ಅಂದ್ರೆ ತುಂಬಾ ವರ್ಕಾಲಿಕ್. ನಾನು ಮನೆಗೆ ಹೋಗೋದೇ ಕೆಲಸ ಇದ್ದಾಗ ಹೋಗೋದೇ ಇಲ್ಲ, ಆಫೀಸಲ್ಲೇ ಇರ್ತೀನಿ ನಾನು. ಈಗ ನನ್ನ ತಲೆಗೆ ಬೇರೆ ಥಾಟೇ ಬರ್ತಾ ಇಲ್ಲ ನನಗೆ. ಅಂದ್ರೆ ಒಂದು ಕನ್ನಡ ಸಿನಿಮಾ ಇನ್ನೊಂದು ಮಾಡ್ಬೇಕು ಅಂತ ಇದೆ, ಒಂದು ತುಳು ಸಿನಿಮಾ ನಾನು ಶೂಟ್ ಮಾಡ್ತಾ ಇದ್ದೀನಿ. ಸೊ ಅದೇ ಇದೆ ತಲೆಯಲ್ಲಿ. ಸೊ ಮೇ ಬಿ ಅದೆಲ್ಲ ಆದ್ಮೇಲೆ ನನಗೂ ಅನ್ನಿಸ್ಬೋದೇನೋ ಇವಾಗ ಮದ್ವೆ ಆಗ್ಬೇಕು ಅಂತ, ಆವಾಗ ಆಗ್ಬೋದು. ಇನ್ ಕೇಸ್ ಮದ್ವೆ ಆಗೋ ಪ್ಲಾನ್ ಬಂತಂದ್ರೆ ಮಂಗಳೂರು ಅವ್ರು ಆಗ್ಬೇಕಾ, ಕೋಸ್ಟಲ್ ಅವ್ರು ಆಗ್ಬೇಕಾ, ಅಥವಾ ಅದ್ರ ಆಚೆಗಿದ್ರೆ ನಡೆಯುತ್ತಾ ಅಂತ ಹೇಳಿ? ಅಲ್ಲ, ಅದು ನನಗೆ ಊರಿನ ಪ್ಯಾರಾಮೀಟರ್ ಬಹುಶಃ ಆತರ ಇರಲ್ಲ. ಫಸ್ಟ್ ಕಂಡೀಷನ್ ಹುಡುಗಿ ಅಂತ ಆಗಿರ್ಬೇಕು, ಅದ್ರಲ್ಲಿ ಯಾವ ಡೌಟು ಇಲ್ಲ. ಆಮೇಲೆ ಮಂಗಳೂರವ್ರು ಆಗ್ಬೇಕು ಅಂತ ಹಂಗೇನು ಇಲ್ಲ. ಬಿಕಾಸ್ ಎಲ್ಲ ಊರಲ್ಲೂ ಒಳ್ಳೆಯವ್ರು ಇರ್ತಾರಲ್ವಾ. ಅಂದ್ರೆ ನಮಗ್ ಹೆಂಗ್ ಬೇಕು ಅನ್ನೋಂಥದ್ದು ಒಂದು ಇಂಪಾರ್ಟೆಂಟ್. ಸೊ ಹುಡುಗಿ ಎಲ್ಲಿಯವರಾದ್ರೂ ಓಕೆ, ನನಗೆ ಎಲ್ಲಿಯವರಾದ್ರೂ ಓಕೆ. ಮಂಗಳೂರವರೇ ಆಗ್ಬೇಕು ಅಂತ ಹಂಗ ಹಠ ಹಿಡಿದ್ರೆ ಆಮೇಲೆ ಹುಡುಗಿನೇ ಸಿಗದೆ ಇದ್ರೆ ಮಂಗಳೂರವ್ರು ಹೇಳ್ಬಿಟ್ರೆ ಕೊಡಲ್ಲ ನಿನ್ಗೆ ಅಂತ ಏನ್ ಮಾಡೋದು ಮತ್ತೆ? ಅಲ್ಲ, ಕ್ರಶ್ ಅಂತ ಇರ್ಬೋದಲ್ಲ ಯಾರಾದ್ರೂ ಈಗ ಹಿಂದೆ? ಕ್ರಶ್ ಇದಾರೆ ತುಂಬಾ ದೊಡ್ಡ ದೊಡ್ಡ ಆಕ್ಟರ್ಸ್, ಅವ್ರು ನಮ್ಮನ್ನ ಒಪ್ಕೊಳ್ಳಲ್ಲ, ಅವೇನ್ ಮಾಡೋದು? ನಿಮ್ಮನ್ನ ಒಪ್ಪಂದವ್ರು ಯಾರೋ ಇದ್ರ ಯಾರಂತ ಹೇಳ್ಬೋದಾ ದೊಡ್ಡವರು ಅಂದ್ರೆ? ಅಲ್ಲ ರೀ, ಕ್ರಶ್ ಇರೋದು ಯಾರು? ಸಿನಿಮಾ ದೊಡ್ಡ ದೊಡ್ಡ ಆಕ್ಟರ್ಸ್ ಇರುತ್ತೆ. ನನ್ ಕತ್ರಿನಾ ಕೈಫ್ ನನ್ ಕ್ರಶ್, ಇಲ್ಲಿ ರಮ್ಯಾ ಮೇಡಮ್ ನನ್ ಕ್ರಶ್ ಅಲ್ವಾ. ಅದು ಕ್ರಶ್ ಆಗೇ ಇರ್ಬೇಕಲ್ವಾ, ಅದಕ್ಕೆ ಒಂದು ಆ ವ್ಯಾಲ್ಯೂ ಕೊಡುವಂಥದ್ದು ಕ್ರಶ್ ಅಂತ. ನೀವು ಮಂಗಳೂರಲ್ಲಿ ತುಂಬಾ ಇಷ್ಟ ಪಡೋದು ಏನಂತಂದ್ರೆ? ಮೀನು. ಅಬ್ವಿಯಸ್ಲಿ ಮಂಗಳೂರವ್ರು ಮೀನು ಹೇಳಿದ್ರೆ ಮತ್ತೇನ್ ಹೇಳ್ತಾರೆ, ತುಂಬಾ ಅದ್ರ ಆಚೆಗೂ ಕೂಡ ಅಂದ್ರೆ ಕಲ್ಚರಲ್ ಆತರ ಹೇಳ್ತಾರೆ. ಕಲ್ಚರಲ್ ಆಗ್ಲಿ ಓವರಲ್ ಆಗ್ಲಿ ಇಲ್ಲ, ಮಂಗಳೂರು ಅಂತಂದ್ರೆ ಅಲ್ಲಿರುವಂತಹ ಸಾಂಸ್ಕೃತಿಕವಾಗಿರುವಂತಹ ವಿಚಾರಗಳು ಅಥವಾ ಮಂಗಳೂರಿನ ಜನರ ಒಂದು ಏನು, ಇವಾಗ ನಾನು ಏನೇ ಆಗಿದ್ರು, ಇವಾಗ ನೋಡಿ ನಾನು ಒಬ್ಬ
ಆಲ್ಬಮ್ ಸಿಂಗರ್ ಆಗಿ, ಒಂದು ಟಿವಿ ಆಂಕರ್ ಆಗಿ, ಒಬ್ಬ ಕ್ರಿಕೆಟ್ ಕಮೆಂಟೇಟರ್ ಆಗಿ ನಾನು ನನ್ನ ವೃತ್ತಿಯನ್ನ ಶುರು ಮಾಡಿರುವಂತದ್ದು. ನಮ್ಮ ಹುಡುಗ ಅಂತ ನಮ್ಮ ಮಂಗಳೂರಿನವರು ಅಥವಾ ತುಳುನಾಡಿನವರು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ಅದೇ ಒಂದು ದೊಡ್ಡ ಬಲ ಆಯ್ತು. ಬೇರೆ ಯಾವ್ದು ಇರ್ಲಿಲ್ಲ, ಫೈನಾನ್ಷಿಯಲಿ ಸ್ಟ್ರಾಂಗ್ ಇರ್ಲಿಲ್ಲ, ಅಥವಾ ಯಾರು ಗಾಡ್ ಫಾದರ್ ಅಂತ ಇರ್ಲಿಲ್ಲ. ಅವರು ಪ್ರತಿ ವೇದಿಕೆಯಲ್ಲೂ ನನ್ನ ಸಪೋರ್ಟ್ ಮಾಡಿ, ನನ್ನ ವೀಕ್ನೆಸ್ ಅನ್ನು ಕೂಡ ಅವರು ಪರವಾಗಿಲ್ಲ, ಅದಕ್ಕಿಂತ ಇದು, ಆ ವೀಕ್ನೆಸ್ ಗಿಂತ ಈ ಪಾಯಿಂಟ್ ಸ್ಟ್ರಾಂಗ್ ಇದೆ ಅಂತ ನಾನು ಸಪೋರ್ಟ್ ಮಾಡ್ತಾ ಬಂದ್ರು. ಅಂಡ್ ನಾನು 8 ಸಿನಿಮಾ ಸೋತಾಗ 9ನೇ ಸಿನಿಮಾ ನಾನೇ ಡೈರೆಕ್ಷನ್ ಮಾಡಿರುವಂತ ಗಿರಿಗಿಟ್ ಅನ್ನೋ ತುಳು ಸಿನಿಮಾ, ಅದನ್ನ ನನ್ನ ಮಂಗಳೂರಿನವರು ಅಥವಾ ನಮ್ಮ ತುಳುನಾಡಿನವರು ಅದನ್ನ ಹಿಟ್ ಮಾಡದೇ ಇರ್ತಾ ಇದ್ರೆ ಬಹುಶಃ ನಾನು ಇಲ್ಲೂ ಕೂರ್ತಾ ಇರ್ಲಿಲ್ಲ, ಎಲ್ಲೋ ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಅವ್ರ ಪ್ರೀತಿ ಇದೆ ಅಲ್ವಾ, ಅಂದ್ರೆ ನಮ್ಮವನು ಒಳ್ಳೇದ್ ಮಾಡಿದಾಗ ಅವನಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋಂತ ಒಂದು ಗುಣ ಇದೆ ಅಲ್ವಾ, ಅದನ್ನ ತುಂಬಾ ಇಷ್ಟಪಡ್ತೀನಿ. ಅದೇ ನೀವೇ ಹೇಳ್ತಾ ಇದ್ರಿ, ರೇಡಿಯೋ ಜಾಕಿ, ಆಂಕರ್ ಆಗಿ, ಗುಡ್ ಡ್ಯಾನ್ಸರ್ ಕೂಡ ಹೌದು. ಆ ಒಂದು ಇದರಿಂದ ಆರ್ಟಿಸ್ಟ್ ಈಗ ಗುಡ್ ಡ್ಯಾನ್ಸರ್ ಅಲ್ಲ, ನಿಮ್ ಇನ್ಫಾರ್ಮೇಶನ್ ಸ್ವಲ್ಪ ಅಲ್ಲಿ ರಾಂಗ್ ಆಗಿದೆ. ಇಲ್ಲ, ನಾನು ತುಂಬಾ ಕಷ್ಟಪಡ್ತೀನಿ ನಾನು. ಹೌದಾ? ನೀವು ಅವತ್ತು ನಮ್ಗೆ ಕಾಲೇಜಲ್ಲಿ ಬಂದಾಗ ಒಳ್ಳೆ ಡ್ಯಾನ್ಸ್ ಮಾಡಿದ್ರಿ. ಅದು ನಮಗೆ ಯಾವ್ದ್ರಲ್ಲಿ ನಾವು ಅಂದ್ರೆ ಯಾವ ಸ್ಟೆಪ್ ನಮ್ಗೆ ಗೊತ್ತಿದೆ ಅದಷ್ಟೇ ಮಾಡೋದು ನಾವು. ಅದ್ರ ಆಚೆ ಸ್ಟೆಪ್ಸ್ ಬರಲ್ಲ. ಸ್ವಲ್ಪ ಕಷ್ಟ, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಆಗುತ್ತೆ. ಹೇಗೆ ಈ ಕಡೆ ಟರ್ನ್ ಆಗಿದ್ದು ಅಂತ ಹೇಳಿ, ಆಂಕರಿಂಗ್ ಬಿಟ್ಟು ರೇಡಿಯೋ ಜಾಕಿ ಬಿಟ್ಟು? ಅಲ್ಲ ನೋಡಿ, ಇವಾಗ ನಿಮ್ಮ ಹತ್ರ ಕೇಳಿದ್ರು ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀಯ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಹೌದು ಅಂತೀರಲ್ವಾ, ಹೇಳಲ್ವಾ? ಯಾವುದು? ನಿಮಗೆ ಸಿನಿಮಾ ಆಫರ್ ಬಂದ್ರೆ ಬೇಡ ಅಂತೀರಾ? ಆಬ್ವಿಯಸ್ಲಿ ಒಪ್ಕೊಳ್ತೀನಿ. ಅದೇ ಈ ಫೀಲ್ಡ್ ಅಲ್ಲಿ ಹೆಂಗೆ ಅಂದ್ರೆ ನೋಡಿ, ನಾವು ಆಂಕರಿಂಗ್ ಮಾಡ್ಬೋದು, ಆರ್ಜೆ ಆಗಿರ್ಬೋದು, ಇಲ್ಲ ಈ ಕಲೆಯ ಸುತ್ತ ಇರುವಂತ ಫೀಲ್ಡ್ ಇದೆ ಅಲ್ವಾ, ಅದಕ್ಕೆ ಡ್ಯಾನ್ಸರ್ ಆಗಿರ್ಬೋದು, ಸಿಂಗರ್ ಆಗಿರ್ಬೋದು, ಎಲ್ಲರಿಗೂ ಎಂಡ್ ಗೋಲ್ ಯಾವ್ದು ಅಂತ ನೀವು ಕೇಳಿದ್ರೆ ಸಿನಿಮಾ. ಬಿಕಾಸ್ ಕಲೆಯಲ್ಲಿ ನಾವ್ ಅನ್ಕೊಳ್ಳೋದು ಅದು ತಪ್ಪು ಸರಿ ಬೇರೆ, ಜನರಿಗೆ ರೀಚ್ ಇರುವಂತ ಒಂದು ಪ್ಯಾರಾಮೀಟರ್ ನೋಡೋದಾದ್ರೆ ಸಿನಿಮಾ ಇಸ್ ದ ಬಿಗ್ಗೆಸ್ಟ್ ಥಿಂಗ್ ಅಂತ. ಸೊ ನನಗೂ ಸ್ಟಾರ್ಟಿಂಗ್ ಅಲ್ಲಿ ನನ್ ಕ್ಲಾರಿಟಿ ಇದ್ದಿದ್ ಒಂದೇ, ನನಗೆ ಆಕ್ಟ್ ಮಾಡಬೇಕು, ಅಭಿನಯ ಮಾಡಬೇಕು ಅಂತ ಇತ್ತು. ಬಟ್ ಅಲ್ಲಿಗೆ ಹೆಂಗ್ ರೀಚ್ ಆಗೋದು ಅಂತ ಯಾವ ಐಡಿಯಾನು ಇರ್ಲಿಲ್ಲ ನನಗೆ. ಬಟ್ ನನಗೆ ಎಲ್ಲೋ ಒಂದ್ ಕಡೆ ಗೊತ್ತಿತ್ತು, ನಾನು ಹೋಸ್ಟಿಂಗ್ ಚೆನ್ನಾಗಿ ಮಾಡ್ತೀನಿ ಅಂತ. ನನ್ನ ಶಾಲೆಯಲ್ಲಾಗಿರ್ಬೋದು, ನನ್ನ ಊರಿನ ವೇದಿಕೆಯಲ್ಲಾಗಿರ್ಬೋದು, ಅದು ನನಗೆ ಯಾರೋ ನನಗೆ ಕೊಟ್ಟ ಅವಕಾಶವನ್ನ ನಾನು ಸದುಪಯೋಗ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ನಿರೂಪಣೆ ನನಗೆ ಆ ಟೈಮಲ್ಲಿ ನನಗೆ ಅನ್ನಿಸ್ತು, ಫಸ್ಟ್ ನಾನು ಅಂದ್ರೆ ಸಿನಿಮಾ ಎಲ್ಲ ನಮಗದು ಏನು ಅದು ಕನ್ಸು ಕಾಣದೇ ಇರೋ ಅಂತ ಒಂದು ಲೋಕ ನಮ್ಮ ಬಾಲ್ಯದಲ್ಲಿ. ಅಂದ್ರೆ ನಾನೊಂದು PU ನಲ್ಲೋ ಕಾಲೇಜಲ್ಲೋ ಇರ್ಬೇಕಾದ್ರೆ ಅವಾಗ ನನಗೆ ಕನಸು ಕಾಣಬಹುದಾಗಿದ್ದಂತ ಒಂದು ಏರಿಯಾ ಅಂದ್ರೆ ಅದು ಹೋಸ್ಟಿಂಗು. ಬಿಕಾಸ್ ನಾನು ಕಾಮೆಂಟ್ರಿ ಎಲ್ಲ ಮಾಡ್ತಿದ್ದೆ. ಸೊ ಹಾಗಾಗಿ ಅದ್ರ ಹಿಂದೆ ಹೋದೆ, ಟಿವಿ ಆಂಕರಿಂಗ್ ಮಾಡಿದೆ ನಮ್ಮ ಊರಲ್ಲಿ, ಮಂಗಳೂರಲ್ಲಿ ನಮ್ಮ ಟಿವಿ ಅಂತ. ಅದ್ ಮಾಡ್ತಾ 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 RJ ಆದೆ. ಬಟ್ ನನಗೆ ಗೊತ್ತಿತ್ತು ನನಗೆ ಅಭಿನಯ ಮಾಡಬೇಕು ಅಂತ. ಬಟ್ ನಾನು ಇದು ಸಿನಿಮಾಗೆಲ್ಲ ಆಡಿಷನ್ಸ್ ಕೊಡ್ತಾ ಇದ್ದೆ. ಬಟ್ ತುಂಬಾ ಕಡೆ ಅಂದ್ರೆ ನನಗೆ ಅವಕಾಶ ಸಿಗ್ತಾ ಇರ್ಲಿಲ್ಲ, ಬಿಕಾಸ್ ನಾನು ತುಂಬಾ ತೆಳ್ಳಗಿದ್ದೆ. ಬಟ್ ನಾನು ಅನ್ಕೋತಾ ಇದ್ದೆ ನಾನು ಇರೋ ತರ ಕಾಣ್ತೀನಿ, ಏನಕ್ಕೆ ಸಿಗಲ್ಲ ನನಗೆ ಅಂತ. ಬಟ್ ಆವಾಗ ಯಾರು ಅವಕಾಶ ಕೊಡ್ತಾ ಇಲ್ವಲ್ಲ, ನಾನೇನೋ ಮಾಡ್ಬೇಕು ಅಂತ ಆಲ್ಬಮ್ ಸಿಂಗಿಂಗ್ ಸ್ಟಾರ್ಟ್ ಮಾಡಿದೆ, ಅಲ್ಲಿ ಆಕ್ಟ್ ಮಾಡಿದೆ, ಆಮೇಲೆ ಟೆಲಿಫಿಲ್ಮ್ಸ್ ನಾನೇ ಮಾಡಿದೆ. ಹಂಗ್ ಮಾಡ್ತಾ 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 ನನಗೆ ಒಂದು ಸಿನಿಮಾ ಸಿಕ್ತು. ಸೊ ಆಮೇಲೆ ಒಂದು ಕನ್ನಡ ಸಿನಿಮಾ ಸಿಕ್ತು. ಹಿಂಗೆ ಹೋಗ್ತಾ ಹೋಗ್ತಾ ಅದೆಲ್ಲ ಸಿಕ್ಕಿದ್ದು ಆಂಕರಿಂಗ್ ಮುಖೇನ. ಕನ್ನಡ ಸಿನಿಮಾ ಸಿಕ್ಕಿದ್ದು ನಾನು ಎಲ್ಲೋ ಒಂದ್ ಕಡೆ ಹೋಸ್ಟ್ ಮಾಡ್ತಾ ಇದ್ದೆ. ಅಲ್ಲೊಬ್ರು ದೇವರಾಜ್ ಅಂತ ಮೇಕಪ್ ಹೆಡ್ ಬಂದಿದ್ರು. ಅವ್ರು ಹೇಳಿದ್ರು ನನ್ನ ನೆಕ್ಸ್ಟ್ ಸಿನಿಮಾ ನಾನೊಂದು ಮಾಡ್ತಾ ಇದ್ದೀನಿ, ನೀನ್ ಆಡಿಷನ್ ಕೊಡ್ತೀಯಾ ಅಂತ. ನಾನು ಸುಮ್ನೆ ನಮ್ಗೇನು ಕೊಡೋದಕ್ಕೆ ಅಂತ ಕೊಟ್ಟೆ. ಅದು ಓಕೆ ಆಯ್ತು. ಹಂಗೆ ಸಿನಿಮಾ ಮೇಲೆ ಸಿನಿಮಾ ಬರ್ತಾ ಹೋಯ್ತು. ಸೊ ಒಂದು 8ನೇ ಸಿನಿಮಾ ನನ್ನ ಫ್ರೆಂಡೇ ಪಾಪ ಪ್ರೊಡ್ಯೂಸ್ ಮಾಡಿದ್ರು. ಅದು ವರ್ಕ್ ಆಗಿಲ್ಲ. ಆಮೇಲೆ ಆ 8 ಸಿನಿಮಾಗಳು ವರ್ಕ್ ಆಗದೆ ಇದ್ದಾಗ 8ನೇ ಸಿನಿಮಾ ಆದ್ಮೇಲೆ ನನಗೆ ರಿಯಲೈಸ್ ಆಯ್ತು, ಓಕೆ ಐ ಆಮ್ ಇನ್ ಟು ಅ ವೆರಿ ಸೀರಿಯಸ್ ಗೇಮ್. ಸಿನಿಮಾ ಮಾಡೋದು ದೊಡ್ಡ ವಿಷಯ. ಅಲ್ಲಿ ತನಕ ಸಿನಿಮಾ ಪೋಸ್ಟರ್ಲಿ ನಮ್ ಫೋಟೋ ಬರೋದೇ ದೊಡ್ಡ ಸಾಧನೆ ಅನ್ನುವಂಥದ್ದು ನಮ್ ಫೀಲು. ಆವಾಗ ಗೊತ್ತಾಯ್ತು ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಫೇಲ್ ಆದಾಗ ಸಿನಿಮಾ ಮಾಡೋದು ಡೆಫಿನೆಟ್ಲಿ ಒಂದು ದೊಡ್ಡ ಅಚೀವ್ಮೆಂಟ್ ಹೌದು, ಆದ್ರೆ ಅದೇ ದೊಡ್ಡದಲ್ಲ. ಒಳ್ಳೆ ಸಿನಿಮಾ ಮಾಡಿ ಜನ ಜಾಸ್ತಿ ಸಂಖ್ಯೆಯಲ್ಲಿ ಬರುವಂತ ಸಿನಿಮಾ ಮಾಡಿದ್ರೇನೆ ಉಳಿಯಕ್ಕಾಗೋದು ಅಂತ. ಫೈನಲ್ ಏನ್ ಮಾಡೋದು ಅಂತ ನಾನೇ ಒಂದು ನಿರ್ದೇಶನ ಮಾಡಿದೆ ತುಳುನಲ್ಲಿ. ಅದು ಸೂಪರ್ ಡೂಪರ್ ಹಿಟ್ ಆಯ್ತು. ಹಾಗೆ ಹಿಂಗ್ ಹೋಗ್ತಾ ಇದೆ ಎಲ್ಲ. ಬಿಗ್ ಬಾಸ್ಗೆ ಅದು ಕನೆಕ್ಟ್ ಆಯ್ತು. ಇವಾಗ ದೇವ್ರ ದಯೆಯಿಂದ ನಾನು 19ನೇ ಸಿನಿಮಾ ಮಾಡ್ತಾ ಇದ್ದೀನಿ ನಾನು. ಓಕೆ, ಗುಡ್. ಬ್ಯಾಕ್ ಸಪೋರ್ಟ್ ಅಂತ ಹೇಳಿ ಯಾರು? ಜನರೇ, ಬೇರೆ ಯಾರು. ಜನರು ಆಶೀರ್ವಾದ ಮಾಡಿದಕ್ಕೆ, ಅಥವಾ ಜನರು ನನಗೇ ಗೊತ್ತು ನಾನು ಯಾವ್ದ್ರಲ್ಲೂ ಪರಿಪೂರ್ಣ ಅಲ್ಲ ಅಂತ. ಆದ್ರೂ ಪಾಪ ಅವರು ಪರಿಪೂರ್ಣ ಅಲ್ಲದೆ ಇದ್ರು ಕೂಡ ಅವರು ಸಪೋರ್ಟ್ ಮಾಡಿ ನೀನ್ ಏನೋ ಆಗ್ತೀಯ ಅಂತ ಮುಂದೆ ತಳ್ಳಿದ್ರು. ಸೊ ಅದರಿಂದ ಒಂದು ಸ್ವಲ್ಪ ಇವಾಗ ಏನೋ ತುಂಬಾ ಮುಂದೆ ಬಂದಿಲ್ಲ, ಸ್ವಲ್ಪ ಮುಂದೆ ಬರೋದಕ್ಕೆ ಅವರೇ ದೊಡ್ಡ ಕಾರಣ. ಓಕೆ, ನಿಮ್ ಬೆಸ್ಟ್ ಆಕ್ಟರ್ ಯಾರು ಅಂತ ಹೇಳಿ ಕನ್ನಡ ಸ್ಯಾಂಡಲ್ವುಡ್ ನಲ್ಲಿ? ಸ್ಯಾಂಡಲ್ವುಡ್ ನಲ್ಲಿ ನಾನು ತುಂಬಾ ಫಾಲೋ ಮಾಡೋವಂಥದ್ದು ಸುದೀಪ್ ಸರ್ನ ಫಾಲೋ ಮಾಡೋದು. ಅಂದ್ರೆ ಅವರ ಆಕ್ಟಿಂಗ್ ಅಂತ ಬಂದಾಗ ಅವ್ರು ತುಂಬಾ ನನ್ನ ಫೇವ್ರೇಟು. ಅವ್ರು ನಂಗೆ ತುಂಬಾ ಇಷ್ಟ ಆಕ್ಚುಲಿ. ಇಂಥವ್ರನ್ನ ಮಿಸ್ ಮಾಡ್ಕೊಳ್ತೀನಿ ತುಂಬಾ ಅಂತ ಹೇಳಿ ಅಂತವ್ರು?
ಅಂದ್ರೆ ಅಂದ್ರೆ ಈಗ ಯಾರು ಈಗ ನಿಮ್ಗೆ ಗೊತ್ತಿರೋರು ಅಥವಾ ನಿಮ್ಗೆ ತುಂಬಾ ಕ್ಲೋಸ್ ಅಂದ್ರೆ ಫ್ರೆಂಡಾ? ಫ್ರೆಂಡ್ ಆಗ್ಲಿ ಎನಿವನ್ ಯಾರಾದ್ರೂ ಇರ್ಲಿ, ತುಂಬಾ ಮಿಸ್ ಮಾಡ್ಕೊಳ್ತೀನಿ ಈ ಪರ್ಸನ್ ಅನ್ನ ಅಥವಾ ಈ ಗರ್ಲ್ ಅನ್ನ. ಅಂದ್ರೆ ಅಂದ್ರೆ ಆತರ ತುಂಬಾ ಪರ್ಸನ್ಗಳು ಇರ್ಬೋದು. ಅಂದ್ರೆ ಪರ್ಟಿಕ್ಯುಲರ್ಲಿ ನಾನು ಅಮ್ಮನ್ನ ಮಿಸ್ ಮಾಡ್ಕೋತೀನಿ. ಮಿಸ್ ಮಾಡ್ಕೊಳ್ಳೋದು ಅಂತಂದ್ರೆ ಅಂದ್ರೆ ಅಯ್ಯೋ ಅವ್ರು ಇರ್ಬೇಕಿತ್ತು ಆತರ ಅಲ್ಲ. ಬಿಕಾಸ್ ಅಮ್ಮ ತೀರೋಗ್ ತುಂಬಾ ವರ್ಷಗಳಾಗಿದೆ. ಸೊ ಹಾಗಾಗಿ ಅದು ನನ್ಗೆ ರಿಯಾಲಿಟಿ ಗೊತ್ತಿದೆ, ಅವ್ರು ಇರಕ್ ಆಗಲ್ಲ ಅಂತ. ಬಟ್ ಮಿಸ್ ಮಾಡ್ಕೊಳ್ಳುವಂಥದ್ದು ಯಾವಾಗ ಅಂತಂದ್ರೆ ಇವಾಗ ಏನೋ ಒಂದು ಒಳ್ಳೆ ಕೆಲಸ ಆದಾಗ, ಒಂದು ಏನೋ ಒಂದು ಈ ಬಿಗ್ ಬಾಸ್ ಗೆದ್ದಾಗ ಅಥವಾ ನನ್ನ ಸಿನಿಮಾ ಹಿಟ್ ಆದಾಗ ಅಮ್ಮ ಇರ್ಬೇಕಿತ್ತು. ಒಂದ್ ಮನೆಗೆ ಹೋದಾಗ ಒಂದ್ ಫೀಲ್ ಇರುತ್ತಲ್ವಾ, ಮನೆಗೆ ಹೋಗ್ಬೇಕು ಅಂತ ನಮ್ಗೆ ಅನಿಸ್ಬೇಕಲ್ವಾ. ಸೊ ಆ ತರ ಫೀಲ್ಗಳೆಲ್ಲ ಕೆಲವೊಂದ್ಸಲ ಇರೋದಿಲ್ಲ ಮನ್ಸಲ್ಲಿ. ಸೊ ಅವಾಗ ಅನ್ಸುತ್ತೆ ಮನೆಯಲ್ಲಿ ಒಂದು ಅಮ್ಮ ಇರ್ತಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಷ್ಟೇ. ಲಾಸ್ಟ್ ಕ್ವಶನ್, 2 days ಓನ್ಲಿ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ ನಿಮ್ಮ ಒಂದು ಸಿನಿಮಾ ಬರ್ಲಿಕ್ಕೆ. ಯಾವ ರೀತಿ ಇದೆ ಈಗ ಸದ್ಯದ ಮಟ್ಟಿಗೆ? ಅಂದ್ರೆ ಯಾವ ರೀತಿ ಇದೆ ಅಂದ್ರೆ ಫೀಲ್ ಹೇಳ್ತಾರೆ ಫೀಲ್ ಆಗಿ ಆ ಒಂದು ಸೆಲೆಬ್ರೇಷನ್ ಅವತ್ತು ರಿಲೀಸ್ ಆಗೋ ಡೇ ಯಾವ ರೀತಿ ಇರಲಿದೆ? ಅದೇ ಖಂಡಿತ ಒಂದೇನು ಅಂತಂದ್ರೆ ಪ್ರತಿ ಸಿನಿಮಾ ಬಂದಾಗಲೂ ಟೆನ್ಷನ್ ಇರುತ್ತೆ ಅಂಡ್ ಒಂಥರ ಒಂದು ಆಂಗ್ಸೈಟಿ ಇರುತ್ತೆ ಒಳಗಡೆ, ಅಯ್ಯೋ ಏನಾಗುತ್ತೆ ಅಂತ. ಬಟ್ ರಿಯಾಲಿಟಿನಲ್ಲೂ ನಾನು ಇರ್ತೀನಿ ಕೆಲವೊಂದ್ಸಲ. ಬಿಕಾಸ್ ನಮ್ ಕೈಯಲ್ಲಿ ಇರೋದೇನು ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್ ಮಾತ್ರ. ನಾವು ಏನನ್ನ ಕಂಟ್ರೋಲ್ ಮಾಡಬಹುದು ಅದನ್ನ ಮಾಡ್ಬೇಕು. ಅಂದ್ರೆ ನಮ್ಮ ಹತ್ರ ಏನ್ ಮಾಡಕ್ಕಾಗುತ್ತೆ, ಪ್ರಮೋಷನ್ ಮಾಡ್ಬೋದು, ಜನರಿಗೆ ಎಷ್ಟು ರೀಚ್ ಆಗೋದಕ್ಕೆ ಸಾಧ್ಯ ಇದೆ ಅದನ್ನ ಮಾಡ್ಬೋದು. ರಿಸಲ್ಟ್ ಬಗ್ಗೆ ಜಾಸ್ತಿ ಇವತ್ತು ಥಿಂಕ್ ಮಾಡಿದ್ರೆ ಅದ್ ನಾಳೆದೇ ಭಯ ಆಗಕ್ಕೆ ಶುರು ಆಗುತ್ತೆ, ಇವತ್ತಿನ ಕೆಲಸ ಹಾಳಾಗುತ್ತೆ. ಸೊ ಕಾನ್ಫಿಡೆನ್ಸ್ ಇದೆ, ಬಂದು ನೋಡೋರು ಖಂಡಿತ ಸಿನಿಮಾ ಇಷ್ಟಪಡ್ತಾರೆ ಅಂತ. ಬಟ್ ಅದೇ ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಅನ್ನೋದು ಸಿನಿಮಾದ ಭವಿಷ್ಯವನ್ನ ಡಿಸೈಡ್ ಮಾಡುತ್ತೆ. ಸೊ ಹಾಗಾಗಿ ನಂಬಿಕೆ ಇದೆ, ಖಂಡಿತ ನೀವು ಒಂದು ಒಳ್ಳೆ ಸಿನಿಮಾನ ಪ್ರೋತ್ಸಾಹ ಮಾಡ್ತೀರಾ ಅಂತ. ಸೊ ನೀವ್ ಹೇಳೋದಂಗೆ ಏನೇ ಇಲ್ಲ ಅಂತಂದ್ರು ಒಳಗಡೆ ಒಂದ್ ಸಣ್ಣ ಭಯ ಇದ್ದೇ ಇರುತ್ತೆ. ಅಯ್ಯೋ ನಾಡಿದ್ ರಿಲೀಸು ಹೆಂಗಾಗುತ್ತೆ, ಓಪನಿಂಗು, ಎಷ್ಟು ಜನ ಬರ್ತಾರೆ. ಬಟ್ ಹೋಪ್ಫುಲಿ ಒಂದು ಒಳ್ಳೆ ಕಥೆ ಅಂತ ಜನ ಒಪ್ಕೋತಾರೆ ಅನ್ನೋ ಅಂತ ನಮ್ಗೆ. ಯುವರ್ ಎಫರ್ಟ್ 100% ಸಕ್ಸಸ್ ಆಗೇ ಆಗುತ್ತೆ ಬಿಡಿ, ಅದ್ರಲ್ಲಿ ಏನು ಮಾತಿಲ್ಲ. ಥ್ಯಾಂಕ್ ಯು. ಓಕೆ, ಲಾಸ್ಟ್ ನಂದು ರ್ಯಾಪಿಡ್ ಫೈರ್ ಕ್ವಶನ್ಸ್ ಇದೆ, ಅದಕ್ಕೆ ಸಿಂಗಲ್ ಲೈನ್ ಆನ್ಸರ್ ಮಾಡ್ತೀನಿ. ಓಕೆ, ಡೆಫಿನೆಟ್ಲಿ. ಫಸ್ಟ್ ಒಂಡ್ಗೆ ಕರಾವಳಿ ಫೇಮಸ್ ಮೀನು ಊಟ ಬಗ್ಗೆ ಅದ್ರ ಬಗ್ಗೆ ಹೇಳಬೇಕು ಅಂತ. ಸಿಂಗಲ್ ಲೈನ್ ಮೀನು ಊಟ ಅಂತಂದ್ರೆ ನಾನು ಎಲ್ಲೇ ಯಾವ ಊರಿಗೆ ಹೋದ್ರು ಕೂಡ, ಇವಾಗ ಬೆಂಗಳೂರಿಗೆ ಬಂದ್ರು ಇಲ್ಲ ಮುಂಬೈಗೆ ಹೋದ್ರು ಎಲ್ಲೇ ಹೈದರಾಬಾದ್ಗೆ ಹೋದ್ರು, ಅಲ್ಲಿ ಹುಡುಕೋದು ಮೀನು ಊಟ ಎಲ್ಲಿ ಸಿಗುತ್ತೆ ಅಂತ. ಅದ್ ಸಿಕ್ಕಿದ್ರೆ ಒಂದು ಊಟ ಮಾಡದೆ ಅಂತ ಒಂದು ಪರಿಪೂರ್ಣವಾಗಿರುವಂತ ಫೀಲ್ ಸಿಗುತ್ತೆ. ಓಕೆ, ಅಪ್ಪ ಅಮ್ಮನ ಬಗ್ಗೆ ನಾವು ಹೇಳೋಷ್ಟು ದೊಡ್ಡ ವ್ಯಕ್ತಿಗಳಲ್ಲ. ಬಿಕಾಸ್ ನಾವು ಲೈಫ್ ಲಾಂಗ್ ಅವ್ರ ಬಗ್ಗೆ ಏನೇ ಹೇಳಿದ್ರು ಅದು ಕಡಿಮೆನೆ. ಬಿಕಾಸ್ ಒಂದಂತೂ ಹೇಳಬಹುದು, ನಿಮ್ ಲೈಫಲ್ಲಿ ಯಾರು ಚಾನಲ್ ನೋಡ್ತಾ ಇದ್ರ, ನಿಮ್ ಲೈಫಲ್ಲಿ ಸದ್ಯಕ್ಕೆ ನಿಮ್ಮ ಜೊತೆ ನಿಮ್ಮ ಅಪ್ಪ ಅಮ್ಮ ಇದ್ರೆ ಯು ಆರ್ ದ ಲಕ್ಕಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಬಿಕಾಸ್ ಅವರಷ್ಟು ನಿಸ್ವಾರ್ಥವಾಗಿ ನಿಮ್ಗೆ ಸಪೋರ್ಟ್ ಮಾಡೋರು, ಏನೇ ಆದ್ರೂ ನನ್ ಮಗ ಅಂತ ಎಲ್ಲಾ ಬಿಟ್ಟು ಸಪೋರ್ಟ್ ಮಾಡೋರು ಬೇರೆ ಯಾರು ಸಿಗೋದಕ್ಕೆ ಸಾಧ್ಯ ಇಲ್ಲ ವರ್ಲ್ಡ್ ಅಲ್ಲಿ. ಆ ಎಕ್ಸ್ಪೀರಿಯನ್ಸ್ ಅಂದ್ರೆ ಹೋಗ್ತಾ ಜೀವನದಲ್ಲಿ ಆಗುತ್ತೆ, ಒಂದಿನ ಎಲ್ಲರನ್ನು ಕಳ್ಕೊತಾರೆ. ಸೊ ಬಟ್ ಕಳ್ಕೊಳ್ಳೋ ಮುಂಚೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನಿಮ್ಮ ಪ್ರೀತಿ ಬಗ್ಗೆ? ನನಗೆ ತುಂಬಾ ಪ್ರೀತಿ ಇದೆ. ಅಂದ್ರೆ ಎಷ್ಟು ಪ್ರೀತಿ ಮಾಡಿದ್ರು ಕಡಿಮೆ ಅಂತ ಅನ್ಸುತ್ತೆ ಸಿನಿಮಾ. ಸೊ ಸಿನಿಮಾನೇ ನನ್ನ ಮೊದಲ ಪ್ರೀತಿ, ನನ್ನ ಕೆಲ್ಸನೇ ನನ್ನ ಮೊದಲ ಪ್ರೀತಿ. ಸ್ನೇಹ ಅಂತ ಬಂದ್ರೆ ಡೆಫಿನೆಟ್ಲಿ ನಾನು ತುಂಬಾ ವ್ಯಾಲ್ಯೂ ಕೊಡ್ತೀನಿ ಸ್ನೇಹ ಅಥವಾ ಫ್ರೆಂಡ್ಶಿಪ್ ಅಂತ ಬಂದಾಗ. ಇವಾಗ ಯಾವ ಹಂತಕ್ಕೆ ಹೋಗೋದಕ್ಕೂ ನಾನು ರೆಡಿ ಇರ್ತೀನಿ. ಬಿಕಾಸ್ ಅದು ನಾನು ಐ ಟ್ರೈ ಟು ಪುಟ್ ದ ಎಫರ್ಟ್. ಅಂದ್ರೆ ಅದನ್ನ ನಾನು ಅವ್ರಿಗೆ ಅರ್ಥ ಯಾರೇ ಆಗಿರ್ಲಿ, ನನ್ನ ಒಳ್ಳೆ ಫ್ರೆಂಡ್ ಆಗಿದ್ರೆ ನಾನು ಆ ಎಲ್ಲ ಎಫರ್ಟು ಹಾಕ್ತೀನಿ ನನ್ನ ಸೈಡ್ ಇಂದ. ಎಂಥ ಸಿಚುವೇಶನ್ ಬಂದ್ರು ಆ ಫ್ರೆಂಡ್ಶಿಪ್ ನ ಕಾಪಾಡ್ಕೊಳ್ಳೋದಕ್ಕೆ ನನ್ನ ಎಫರ್ಟ್ ಅನ್ನು ಹಾಕ್ತೀನಿ. ಬಿಗ್ ಬಾಸ್ ಡೆಫಿನೆಟ್ಲಿ ನನ್ನ ಲೈಫ್ ಅಲ್ಲಿ ಆಗಿರುವಂತಹ ಒಂದು ಒಳ್ಳೆ ಅದ್ಭುತವಾಗಿರುವಂತಹ ಒಂದು ಮೊಮೆಂಟ್ ಅಂತ ಹೇಳ್ತೀನಿ. ಬಿಗ್ ಬಾಸ್ ಒಳಗಡೆ ನಾನು ಆಕ್ಚುಲಿ 150 ದಿನ ಇದೆ OTT ಗೆದ್ದು ಆಮೇಲೆ ಟಿವಿ ಹೋಗಿರೋವಂಥದ್ದು. ಬಹುಶಃ ಆ 150 ದಿನಗಳ ಜೀವನ ಏನಿದೆ ತುಂಬಾ ಕಲ್ಸಿದೆ. ಹೊರಗಡೆಯ ಪ್ರಪಂಚ ಎಷ್ಟು ಕಾಂಪ್ಲಿಕೇಟ್ ನಾವು ಮಾಡ್ಕೊಂಡಿದೀವಿ ಅಂತ ಒಳಗಡೆ ಹೋದಾಗ ಅರ್ಥ ಆಯ್ತು. ಎಷ್ಟು ಈಸಿ ಇದೆ ಲೈಫ್ ಅಂತ ಅರ್ಥ ಆಯ್ತು. ಬಟ್ ಇನ್ನೊಂದು ಅರ್ಥ ಆಯ್ತು, ಅದು ಒಳಗಡೆ ಇದ್ದಾಗ ಅಷ್ಟೇ, ಹೊರಗಡೆ ಬಂದಾಗ ಮತ್ತೆ ನಾವು ಅದೇ ಮನುಷ್ಯರಾಗ್ತೀವಿ ಅನ್ನೋಂಥದ್ದು. ಅಂಡ್ ನನ್ನ ಲೈಫಲ್ಲಿ ಈಗ ಏನು ತುಂಬಾ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಅದಕ್ಕೆ ಬಿಗ್ ಬಾಸ್ ಒಂದು ದೊಡ್ಡ ಕಾರಣ. ಸುದೀಪ್ ಸರ್ ಬಗ್ಗೆ ನಾವು ಮಾತಾಡುವಷ್ಟು ದೊಡ್ಡ ವ್ಯಕ್ತಿಗಳಲ್ಲ, ಆದ್ರೆ ನನಗೆ ತುಂಬಾ ತುಂಬಾ ಖುಷಿ ಅನ್ನುವಂತಂದ್ರೆ ಅವ್ರನ್ನ ಹತ್ರದಿಂದ ಮಾತಾಡುವಂತ ಅವಕಾಶ ಸಿಕ್ಕಿದೆ. ಅವ್ರ ಕೈಯಿಂದ ಒಂದು ಟ್ರಾಫಿ ಸಿಕ್ಕಿದೆ, ಅವ್ರ ಕೈಯಿಂದ ಅವ್ರೊಂದು ಗಾಗಲ್ ಅವ್ರು ಹಾಕೋದನ್ನ ನನಗ್ ಕೊಟ್ಟಿದ್ದಾರೆ. ಅಂಡ್ ಒಂದ್ ಒಳ್ಳೆ ಅಭಿಪ್ರಾಯವನ್ನ ನಾನು ಅವ್ರಿಗೆ ಕೊಟ್ಟಿದ್ದೀನಿ, ಅಂದ್ರೆ ಬಿಗ್ ಬಾಸ್ ಸೀಸನ್ ಅಲ್ಲಿ. ಸೊ ಅವ್ರನ್ನ ನಾನು ಈಗಲೂ ಅವ್ರು ನನಗೆ ಅಂದ್ರೆ ಅಷ್ಟ ಹತ್ರದಿಂದ ಈ ಎಲ್ಲಾ ಕ್ಷಣಗಳು ಸಿಕ್ಕಿದ್ರು ಕೂಡ ಈಗಲೂ ನಾನು ಅವ್ರ ಫ್ಯಾನ್ ಬಾಯ್ ಆಗಿರೋದಕ್ಕೆ ಇಷ್ಟಪಡ್ತೀನಿ.
ದರ್ಶನ್ ಸರ್ ಡೆಫಿನೆಟ್ಲಿ ಒಬ್ಬ ಅದ್ಭುತ ನಟ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅಂಡ್ ಕನ್ನಡ ಸಿನಿಮಾ ರಂಗ ಅಂತ ಬಂದಾಗ ದರ್ಶನ್ ಸರ್ ಅವರು ಒಂದು ದೊಡ್ಡ ಪಿಲ್ಲರ್ ಅಂತ ಹೇಳ್ಬೋದು. ಬಿಕಾಸ್ ಅವರಿಗೆ ಕನ್ನಡ ಸಿನಿಮಾ ರಂಗದ ಬಗ್ಗೆ ಇರುವಂತಹ ಅಪಾರವಾದಂತಹ ಕಾಳಜಿ, ಯಾವಾಗ್ಲೂ ಅಂದ್ರೆ ಅವರು ಹೇಳೋವಂತಹ ಮಾತುಗಳು ಅಂದ್ರೆ ವರ್ಷಕ್ಕೊಂದು ಸಿನಿಮಾ ನಾನು ರಿಲೀಸ್ ಮಾಡೇ ಮಾಡ್ತೀನಿ. ಅದೆಲ್ಲ ಸಿನಿಮಾ ಮೇಲಿರುವಂತಹ ಪ್ರೀತಿ ಮಾತ್ರ ಅಲ್ಲ, ಇಂಡಸ್ಟ್ರಿ ಮೇಲಿರುವಂತಹ ಪ್ರೀತಿ ಕೂಡ ಹೌದು. ಸೊ ಅವ್ರು ದೊಡ್ಡ ಪಿಲ್ಲರ್ ಅಂತ ಹೇಳೋದಕ್ಕೆ ಇಷ್ಟ. ವಿನ್ನರ್ ಹನುಮಂತು ಅವ್ರ ಬಗ್ಗೆ. ಹನುಮಂತು ಖಂಡಿತ, ಹನುಮಂತು ಗೆದ್ದಿರೋದು ನನಗಂತೂ ತುಂಬಾ ಖುಷಿಯಾದಂತಹ ವಿಚಾರ. ಬಿಕಾಸ್ ಅವರ ಸಿಂಪ್ಲಿಸಿಟಿ ಅಂದ್ರೆ ಎಲ್ಲರೂ ಅರ್ಹರೇ. ಅಲ್ಲಿ ಯಾರು 100 ದಿನ ಕಂಪ್ಲೀಟ್ ಮಾಡಿದಾರೆ ಅವರೆಲ್ಲರೂ ಟ್ರಾಫಿ ಗೆಲ್ಲೋದಕ್ಕೆ ಅರ್ಹರೇ. ಬಿಕಾಸ್ ನನಗ್ ಗೊತ್ತು, ನೀವು ಹೊರಗಿಂದ ನೋಡೋದು ಬೇರೆ, ಒಳಗೆ ಹೋದಾಗ ಯಾವೆಲ್ಲ ರೀತಿಯ ವೈಬ್ಗಳಾಗುತ್ತೆ ನಮ್ಗೆ ಒಳಗಡೆ ಅಂತ. ಹನುಮಂತು ಅವರು ನನಗೆ ಎಲ್ಲೋ ಒಂದ್ ಕಡೆ ಖುಷಿ ಆಗುತ್ತೆ. ಬಿಕಾಸ್ ಕೆಲವಷ್ಟು ಚರ್ಚೆಗಳನ್ನ ನಾನು ನೋಡಿದ್ದೀನಿ. ಅವರು ಮುಗ್ಧನ್ ತರ ಇದ್ರು, ಮುಗ್ಧನ್ ತರ ಇದ್ದಿದ್ದಕ್ಕೆ ವಿನ್ ಆದ್ರು, ಅದು ಇದು ಎಲ್ಲ. ಬಟ್ ನಾನ್ ಹೇಳೋದೊಂದು, ಅವ್ರ ಪಾಪ ಎಲ್ಲೂ ಹೇಳಿಲ್ಲ ನಾನು ಮುಗ್ಧ ನನ್ಗೆ ಓಟ್ ಹಾಕಿ ಅಂತ. ಅವ್ರು ಹೇಳು ನಾನು ಹಂಗೆ ಅಂತ ಹೇಳಿಲ್ಲ. ಅವ್ರು ಅಲ್ಲಿ ಫಾರ್ಮುಲಾನೇ ಅದು, ನೀವು ಎಂಜಾಯ್ ಮಾಡಿ ಹೋಗ್ಬಿಟ್ಟು. ಹನುಮಂತನ ನಾನು ನೋಡಿರೋದೇನು ಅಂದ್ರೆ ಪ್ರತಿ ಮೊಮೆಂಟ್ ಎಂಜಾಯ್ ಮಾಡ್ತಾ ಇದ್ರು. ತಲೆನೇ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಗೇಮ್ ಇನ್ನೊಂದು ನೀವೇನೋ ಹೇಳ್ತೀರಾ, ನಾನ್ ನಿಮ್ಗೆ ಏನೋ ಕೌಂಟರ್ ಕೊಡ್ತೀನಿ ಅಂದ್ರೆ ಕೊಡ್ಬೇಕು ಅಂತ ಕೊಡ್ತಾ ಇರ್ಲಿಲ್ಲ. ಫ್ಲೋಲ್ ಏನೋ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಸೊ ಅದೇ ಅಲ್ಲಿರುವಂತ ಫಾರ್ಮುಲಾ. ನಾನು ಅದೇ ಮಾಡಿದ್ದು. ನನಗೆ ಒಂದ್ 3 ವಾರ ತಲೆಲಿತ್ತು, ನಾನು ತುಳು ಇರೋ ನನ್ ತುಂಬಾ ಡೀಸೆಂಟ್ ಆಗಿರ್ಬೇಕು ಹಂಗಿಂಗೆ ಅಂತ. ಆಮೇಲೆ ಆವಾಗ ನನ್ಗೆ ಚೆನ್ನಾಗಿ ರೆಸ್ಪಾನ್ಸು ಇರ್ಲಿಲ್ಲ ಮನೆ ಒಳಗಡೆ. ಯಾವಾಗ ನನಗೆ ಇಲ್ಲ ಗುರು, ನಾನ್ ಮನೇಲಿ ಹೆಂಗಿರ್ತೀನಿ ಹಂಗಿರ್ಬೇಕು, ನನಗ್ ಫಸ್ಟ್ ಎಂಜಾಯ್ ಮಾಡ್ಬೇಕು ಇಲ್ಲಿ ಅಂತ ಯಾವಾಗ ಸ್ಟಾರ್ಟ್ ಮಾಡಿದೆ, ಆವಾಗ್ಲೇ ನಾನು ಚೆನ್ನಾಗಿ ಕಂಡಿದ್ದು ಹೊರಗಡೆ. ಸೊ ಹನುಮಂತನು ಅದನ್ನೇ ಮಾಡಿದ್ದಾರೆ. ಸೊ ಈಸ್ ಅ ಪ್ಯೂರ್ ಸೋಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಗೆ ತುಂಬಾ ಖುಷಿ ಅವ್ನು ಗೆದ್ದಿರೋದು. ಮೋಸ ಹೋಗಿದ್ದಿದ್ಯಾ ಯಾವತ್ತಾದ್ರೂ? ಎಲ್ಲಿಂದ ಎಲ್ಲಿಗೆ ಜಂಪ್ ಆಗ್ತೀರ? ಹನುಮಂತಿಂದ ನನ್ಗೇನ್ ಮೋಸ ಹಂಗ ಅಂದ್ಕೊಂಡೆ. ನನ್ನ ಲೈಫ್ ಅಲ್ಲಿ ಯಾರಾದ್ರೂ ಮೋಸ ಆಗಿದ್ದಿದ್ಯಾ? ನೋಡಿ, ಒಂದು ಸಮುದ್ರದಲ್ಲಿ ನೀವು ಯಾತ್ರೆ ಮಾಡ್ತಾ ಇದೀರಿ ಅಂತಂದ್ಮೇಲೆ ನೀವು ಒದ್ದೆ ಹಾಗೆ ಆಗ್ತೀರಾ ಒಂದ್ ಸ್ವಲ್ಪನಾದ್ರು. ಸೊ ಜೀವನದಲ್ಲಿ ಮೋಸ ಹೋಗ್ದಿರೋಂತ ಘಟನೆಗಳು ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಸಂಬಂಧಗಳ ವಿಚಾರದಲ್ಲಿ ಅದು ಬೇರೆ, ಆ ತರದೆಲ್ಲ ತುಂಬಾ ಇರುತ್ತೆ. ಬಟ್ ದುಡ್ಡಿನ ವಿಷಯದಲ್ಲೂ ತುಂಬಾ ಮೋಸ ಹೋಗಿದ್ದೀನಿ ನಾನು. ನನ್ನ ತುಂಬಾ ಬ್ಯಾಡ್ ಕ್ವಾಲಿಟಿ ಏನು ಅಂತಂದ್ರೆ, ಇವಾಗ ನೀವೇ ಬಂದು ನೀವು ನನಗೆ ಸ್ವಲ್ಪ ಕ್ಲೋಸ್ ಆಗಿ ನನಗೆ ಕಷ್ಟ ಇದೆ ಅಂತಂದ್ರೆ ನನಗೆ ನೆಕ್ಸ್ಟ್ ಇದೆಯೋ ಇಲ್ಲೋ ನಾನು ನೋಡಲ್ಲ. ಬಟ್ ಇವಾಗ ಸ್ವಲ್ಪ ಕಂಟ್ರೋಲ್ ಮಾಡ್ಕೊತಾ ಇದೀನಿ. ನಾನು ಹೆಲ್ಪ್ ಮಾಡ್ತೀನಿ. ಅಂದ್ರೆ ನನಗೆ 10 ಜನ ಮೋಸ ಮಾಡಿದ್ರೆ 11ನೇ ಜನ ನಂಬ್ತೀನಿ ನಾನು ದುಡ್ಡಿನ ವಿಷಯದಲ್ಲಿ. ಅದು ನನಗೆ ತುಂಬಾ ಬ್ಯಾಕ್ ಫೈರ್ ಆಗಿದೆ. ಬಿಕಾಸ್ ಎಷ್ಟೋ ಸಲ ನಾನು ಸಾಲ ಎಲ್ಲ ಇಸ್ಕೊಂಡು ಕೊಟ್ಟಿರೋದು, ಅದು ನನಗೆ ಬ್ಯಾಕ್ ಫೈರ್ ಆಗಿರೋದೆಲ್ಲ ಇದೆ. ನಾನೇ ಆ ಸಾಲನ ವಾಪಸ್, ಯಾರಿಗೋ ಕೊಟ್ಟಿರೋ ಸಾಲನ ನಾನು ವಾಪಸ್ ಕೊಟ್ಟಿರೋದಿದೆ. ಸೊ ಆ ಮೋಸಗಳೆಲ್ಲ ಬೇಜಾರಾಗುತ್ತೆ. ಬಟ್ ನನ್ನ ಲೈಫಲ್ಲಿ ಅದೊಂದು ಪಾಲಿಸಿ ಇಟ್ಕೊಂಡಿದ್ದೀನಿ, ₹1 ಯಾರಿಂದ ತಗೊಂಡ್ರು ಅವ್ರಿಗೊಂದು ಡೇಟ್ ಹೇಳಿರ್ತೀನಿ. ಅಂದ್ರೆ ನಾನು ಸಾಲ ತಗೊಂಡ್ರೆ 2 ದಿನ ಮುಂಚೆನೆ ಕೊಡ್ಬೇಕು ಅಂತ. ಸೊ ಅದು ಬೇಜಾರಾಗುತ್ತೆ. ಅಂದ್ರೆ ನಂಬಿಕೆ ಇಟ್ಟು ಕೊಟ್ಟಾಗ ನೀವು ಅದು ದುಡ್ಡಿರ್ಬೋದು, ಪ್ರೀತಿ ಇರ್ಬೋದು, ಯಾವ್ದು ಅದು ವಾಪಸ್ ಸಿಗದೆ ಇದ್ರೆ ಬೇಜಾರಾಗುತ್ತೆ. ಬಾಯ್ಲ್ಡ್ ರೈಸ್, ಮೀನು ಊಟ ಬಿಟ್ಟು ಉತ್ತರ ಕರ್ನಾಟಕದ ಯಾವ್ದಾದ್ರು ನಿಮ್ ಫೇಮಸ್ ಫುಡ್ ಆ ಕಡೆ ಹೋಗಿದಾಗ? ಜೋಳ ರೊಟ್ಟಿ. ಬಟ್ ಒಂದೇನು ಅಂದ್ರೆ ತುಂಬಾ ಖಾರ ಮಾಡ್ತಾರೆ. ಒಂದ್ಸಲ ನಾನು ಟೇಸ್ಟ್ ಮಾಡಿದ, ಆ ಖಾರ ನನಗೆ ಸಹಿಸಕ್ಕಾಗಲ್ಲ ಕೆಲವೊಂದು ಪದಾರ್ಥಗಳು. ಅಲ್ಲ, ನಿಮ್ದು ಸಪ್ಪೆ ಇರುತ್ತೆ, ನಮ್ದು ಖಾರ ಇರುತ್ತೆ. ತುಂಬಾ ಖಾರ ಇರುತ್ತೆ. ಅಯ್ಯೋ, ನನಗೊಂದ್ಸಲ ಅದು ಖಾರ ಕಣ್ಣಲ್ಲೆಲ್ಲ ನೀರು ಬಂದಿತ್ತು. ಆದ್ರೆ ಜೋಳ ರೊಟ್ಟಿ ಸಖತ್ತಾಗಿರುತ್ತೆ. ಸಖತ್. ಓಕೆ, ಥ್ಯಾಂಕ್ ಯು ಸೋ ಮಚ್ ರೂಪೇಶ್ ಅವರೇ, ನಮ್ಮ ಸಂದರ್ಶನಕ್ಕೆ ಮಾತಾಡಿದ್ದಕ್ಕೆ. ವಿಶ್ವವನೊಂದಿಗೆ ನಿಮ್ಮ ಸಿನಿಮಾ ಬಗ್ಗೆ ಆಗಲಿ, ಬಿಗ್ ಬಾಸ್ ಜರ್ನಿಯ ಬಗ್ಗೆ ಆಗಲಿ, ಅದರ ಆಚೆಗೂ ಕೂಡ ಹಲವಾರು ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಬಗ್ಗೆ ಮಾತಾಡಿದ್ರೆ. ನಿಮ್ಮ ಸಿನಿಮಾ ಕೂಡ ಸಕ್ಸಸ್ ಆಗಲಿ ಎಂದು ಹಾರೈಸ್ತೇನೆ. ಮತ್ತು ವಿಶ್ವಾನಿ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ರಿಯಲಿ ಫನ್. ತುಂಬಾ ಖುಷಿ ಆಯ್ತು. ನಿಮಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ರೂಪೇಶ್ ಶೆಟ್ಟಿ ಅವರ ಸಂದರ್ಶನ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.